ಪುಸ್ತಕದ ಮೂಲನ ತಾನದಾನ. ನಿನ್ನಿಂದನ ಪುಸ್ತಕ ಹೋದ್ರೆ ಪುಸ್ತಕದಿಂದ ನೀನು, ಮಸ್ತಕದಿಂದನ ಪುಸ್ತಕ, ಪುಸ್ತಕದಿಂದ ತಗೊಂಡು ಏನು ಮಾಡು. ಪುಸ್ತಕದ ಪಾಂಡಿತ್ಯಕ್ಕೆ ಇದು ಹತ್ತುದಿಲ್ಲ ಅಂತ, ಮಸ್ತಕದ ಪಾಂಡಿತ್ಯ ಬೇಕಿದಕ್ಕೆ. ಏನು ಅದು ಹೊಳದ್ರೆ ಪುಸ್ತಕದಾಗ ಯಾಕೆ ಹುಡುಕಂತ ಅಡ್ಡಾಡ್ತಂದ್ರೆ ಅಲ್ಲೇ ಇಲ್ಲೇ ಗುಡಿ ಗುಂಡಾರ್ಕ ದೇಹ ಭಾವ ಇಟ್ಕೊಂಡು ಯಾರು ಸುಖ ಹೊಂದ್ಯಾರ? ದೇಹ ಭಾವ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ? ಗೊತ್ತಿಲ್ದಂಗೆ ಮನಸ್ಸಿಗೆ ವಿಷಯದ ವ್ಯಾಮೋಹ ಹತ್ತಿರ್ತದೆ. ತಾತ್ಪೂರ್ತಿಕೆ ಸಾಕಾತಂದ್ರೆ ನಿಂತಿರ್ತತಿ, ಪೂರ್ಣ ಸಾಕಾದ್ರೆ ಸಮಾಧಿ ಇರ್ತದೆ. ಯಾರಿಗೆ ಬೇಸರ ಆಗೈತೆ ಹೇಳ್ರಿ? ಇದರಿಂದ ಬೇಸರಾಗಿ ಎಂದಿದ್ದೇನಪ್ಪ ನಿಜವಾದ ಆನಂದದಲ್ಲಿ ಅನ್ನುವಂಥ ಹೊಟ್ಟೆಬೇನೆ ಹತ್ತಬೇಕು. ಘೋರ ಭವಮಾಲಿಗಳಿಗೆ ಆನಂದ ತೊಲಗುವುದೆಂದು ಬೇಸರ ಆಗ್ಬೇಕು. ಇದೆಲ್ಲ ವ್ಯವಹಾರ ಮುಂಜೆ ಮಟ್ಟ ಇದು ಒಳ್ಳೆ ಚಂದ ಕಂಡೈತೆ ನಮಗೆ. ಅನುಕೂಲ ಇದ್ದಾಗ ಒಳ್ಳೆ ಚಂದ ಕಾಣ್ತದೆ, ಪ್ರತಿಕೂಲ ಆದಾಗ ಏನು ಮಾಡೋದಪ್ಪ ಎಲ್ಲ ಹೋಗ್ತಿದ. ಏನು ಹೋದರೂ ನೀವು ಹೋಗೋದಿಲ್ಲ, ಅವಾಗಲೂ ಇರಾವ ನೀನು, ಮೂಲ ವಸ್ತು ನೀನ ಇದೆಯಾ ಅಂತ. ಸತತ ಅಭ್ಯಾಸ ಬೇಕು ನೋಡ್ರಿ, ಅಂದಾಗಿದ ಅನುಭವ ಕೊಡ್ತದೆ, ಗಟ್ಟಿ ಆಕೈತಿ. ದೇಹವ ಹಿಡ್ಕೊಂಡ ಯಾರು ಸುಖ ಹೊಂದ್ಯಾರ ಹೇಳ್ರಿ? ದೇಹವ ಬಿಟ್ಟವ್ರು ಯಾರು ದುಃಖಿಗಳಾಗ್ಯಾರ? ಗುರ್ತಿಲ್ದಂಗೆ ಮನಸ್ಸಿಗೆ ವಿಷಯದ ವಿಕಾರ ಹತ್ತಿರ್ತೈತಿ ನೋಡ್ರಿ. ತಾತ್ಪೂರ್ತಿಕ ಸಾಕಾತ ಅಂದ್ರೆ ನಿದ್ದೆ ಹತ್ತೈತಿ, ಪೂರ್ಣ ಸಾಕಾದ್ರೆ ಸಮಾಧಿ ಹತ್ತೈತಿ ನೋಡ್ರಿ. ದೇಹ ಭಾವ ಯಾವಾಗ ಅಡಗ್ತದೆ ಅವಾಗ ಆರಾಮ ನೋಡ್ರಿ. ಈ ದೇಹ ಭಾವ ಇಟ್ಕೊಂಡ ಎಂದು ಸುಖ ಹೊಂದವನಿ? ನಾ ಭಾಳ ಶಾಲಿ ಕಲ್ತೇನಿ, ಭಾಳ ಶಾನೆ ಆಗೇನಿ ಅಂದ್ರೆ ಆರಾಮಿರ್ತತೇನೆ? ಎಚ್ಚರ ಆದ ಕೂಡಲೇ ಸಂಕಟ ಶುರು ಆಯ್ತು ನೋಡ್ರಿ. ನಿದ್ದೆ ಎತ್ತಿದಾಗ ಅಷ್ಟೇ ಆರಾಮ ನೋಡ್ರಿ. ವಾಸನೆಗಳನ್ನು ಬಿಡದ ಹೊರತು ನಿನಗೆ ಮುಕ್ತಿ ಇಲ್ಲ ನೋಡಿ. ಹೊರಗಿನ ವಸ್ತುಗಳನ್ನು ಅವಲಂಬನೆ ಮಾಡಿದ್ರೆ ಒಳಗೆ ಶಾಂತಿ ಎಂದು ಸಿಗ್ಬೇಕು ನೀವು. ಯಾರು ವಾಸನೆಗಳ ತೃಪ್ತಿಯಾಗಿ ಹೇಳ್ರಿ? ಸಾಯಿ ತನಕ ಚುಟ್ಟಾಸಿದ್ರೆ ಆ ಚಟ ತೃಪ್ತಿ ಆಕೈತೆ ನಿನಗೆ? ಯಾಕೆ ಆಗೋದಿಲ್ಲ ಅಂದ್ರೆ ಹಂಗ ಹಪಾಪಿ ಹೆಚ್ಚಕ್ಕೊಂತ ಹೋಗ್ತೈತಿ. ಏನು ನಿರಂತರ ಇದು ಹಿತ ಆಯಿತು, ಇದು ಅಹಿತ ಆಯಿತು, ಇದು ನಿತ್ಯ ಆಯಿತು, ಇದು ಅನಿತ್ಯ ಆಯಿತು ಅನ್ನುವಂಥ ವಿಚಾರದಿಂದ ಈ ವಿಷಯ ವಸ್ತುಗಳ ಸಂಬಂಧವನ್ನು ತಪ್ಪಿಸ್ಬಿಡಿಕೆ ಬರ್ತದೆ ನೋಡಿ. ಯಾವ ವಿಜ್ಞಾನಿಗೆ ಇದು ದೇಹ ನಾನು ಹೌದು ಅಲ್ಲೋ ಅನ್ನೋದು ವಿಚಾರ ಹೊಡೆದೈತೆ ಹೇಳ್ರಿ? ಶರೀರ ನಾನನ್ನೋ ಭಾವ ಇದ್ದಾಗ ಹೆಂಗದಿ, ಶರೀರ ತಾದಾತ್ಮ್ಯ ಭಾವ ಅಡಗಿದಾಗ ಹೆಂಗದಿರಿ ನೋಡ್ಕೊ. ಶರೀರ ನಾನನ್ನೋ ಭಾವ ಅಡಗಿದಾಗ ಆರಾಮನ ಅದಾನಲ್ಲಿ. ಆನಂದದ ಅನುಭವವನ್ನು ಪಡೆದಂಥವ ಯಾವದಾನು ಅವಾಗ ಕ್ರಿಶ್ಚನ ಅಂತಾರೆ. ಅವ ಕ್ರಿಯಾಸ್ತ, ಯಾವ ಕ್ರಿಯೆಯೂ ಅಲ್ಲ ಅವನಲ್ಲಿ. ಏನು ನಿಮ್ಮ ಪದಾರ್ಥ ವಿಜ್ಞಾನ ಶಾಸ್ತ್ರ ಯಾರಿಗೆ ಸುಖ ಕೊಡತ್ತೆ ಹೇಳ್ರಿ? ಮಾತಿನ ಜ್ಞಾನ ಉಪಯೋಗ ಆಗುದಿಲ್ಲ. ಮಾತಿನ ಜ್ಞಾನದಿಂದ ಹೊಟ್ಟೆ ತುಂಬುವಂಗಿಲ್ಲ ಅಂತ ಅನುಭವ ತಗೋಬೇಕಾಗೈತಿ.
ಶಿವಾನಂದರ ಅಂದ್ರೆ ಹೆಣ ಅಲ್ಲ, ಅದು ಆನಂದ ರೂಪಿ, ಸದಾ ಆನಂದ ರೂಪಿಗೆ ಅಂತ. ಈ ದೇಹ ನಾನು ಅಲ್ಲ ಅಂತ ತಿಳ್ಕೊಂಡವ, ಆ ಆತ್ಮನ ನಾನು, ದೇವರ ನಾನನ್ನು ತಿಳ್ಕೊಂಡವ, ಈ ಹೆಣ ಹೋಗುದು ಕುಣಿಗೆ ಯಾಕೆ ನಡ್ಕೋತಾನ್ರಿ? ಓಣಿಗೆ ಚಾವಣಿ ಒಳಗೆ ಈ ವಿಚಾರ ನಡಿಬೇಕು ನೋಡ್ರಿ, ಅಂದ್ರೆ ಗಟ್ಟಿ ಆಕೈತಿ. ಹ್ಮ್ ದೇಹ ಭಾವ ಕಡಿಮೆ ಮಾಡ್ಕೋದಷ್ಟಿಂದ ನಾವು ಏನಾರು ಪ್ರಯತ್ನ ಮಾಡೇವನು? ಮತ್ತಟ್ಟು ದೇಹ ಭಾವನೆಯನ್ನು ಗಟ್ಟಿಗೊಳಿಸುವ ವ್ಯವಸಾಯ ನಡೆಸಿವಿ. ಏನು ದೊಡ್ಡ ದೊಡ್ಡ ಪಾಂಡಿತ್ಯವನ್ನು ಪಡೆದ ಏನಾಗೈತೆ ನೋಡ್ಕೋರಿ, ವಾಸನ ಹೋಗ್ಯಾವ ನಿನಗೆ. ವಾಸನ ಕಳ್ಕೊಳ್ಳಿಕ್ಕೆ ಪ್ರಯತ್ನ ನಾವು ಮಾಡಲಿಲ್ಲ, ಬರೇ ಹೊರಗಿನ ಆ ಪಾಂಡಿತ್ಯ ಪ್ರದರ್ಶನ ಮಾಡಕ್ಕೆ ಅಡ್ಡಾಡಿದ್ವಿ. ಅಂದಾಗ ಪಿಸಾಚಿ ಜನ್ಮದಾಗ ತಿರುಗು ಪಳೆ ಬಂದೈತೆ. ಪದಾರ್ಥ ವಿಜ್ಞಾನ ಶಾಸ್ತ್ರ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತೈತಿ. ಹಾಂ ಲ್ಯಾಬೊರೇಟ್ರಿ, ಅಡುಗೆ ಮನೆಗೆಲ್ಲ ಲ್ಯಾಬೊರೇಟ್ರಿ, ಏನೇನು ಹಾಕಿ ತಯಾರು ಮಾಡಿದ್ರೆ ಏನೇನು ಆಕೈತಿ ಅನ್ನೋದು ಗೊತ್ತೈತಿಲ್ಲ. ಅದು ಲ್ಯಾಬೊರೇಟ್ರಿನ ಅಡುಗೆ ಮನಿನ ಏನು? ಪದಾರ್ಥ ವಿಜ್ಞಾನ ಶಾಸ್ತ್ರದ ಯಾರು ಕಲ್ತಿಲ್ಲ, ಎಲ್ಲರಿಗೂ ಗೊತ್ತದ. ಬದಲಾಗೋದನ್ನು ನೋಡ್ಕೊತ ಕೂತಿರುವ ಏನು? ಬದಲಾಗದೇ ಇದ್ದದ್ದನ್ನು ನೋಡ್ಕೊತ ಕೂತಿರು ಅಂದರೆ, ಬದಲಾಗದೇ ಇದ್ದರ ಕಡೆ ಲಕ್ ಕೊಟ್ಟರೆ ಬದಲಾಗೋದನ್ನ ಇಲ್ಲ. ಅದು ಶರೀರಕ್ಕೆ ಮರಣ ಇವತ್ತರ ಬರುವದ್ದು, ಇನ್ನು ಯುಗ ಯುಗಾಂತರ ಕಳೆದಿಂದರ ಬರುವದ್ದು. ತೋರಿದ್ದ ಅಡಗ್ತದೆ ಬಿಡುವಂತ ತಿಳಿದು ಸುಮ್ಮನೆ ಇರೋ ಕಲಿಬೇಕು ನೋಡಿ. ಯಾವುದರ ಒಂದು ವಸ್ತು ನಾವು ಹೊಂದಬೇಕಾದ್ರೆ ಆ ವಸ್ತು ಸಿಗುಮಟ ನಮಗೆ ಸಮಾಧಾನ ಇರುವುದಿಲ್ಲ. ವಿಕಾರ ಒಂದು ದಿನಸ ನಂಬ್ಕೊಂಡು ಕೂತೀರಿ, ಅದಕ್ಕೆ ಬುದ್ಧಿ ವಿಕಾರ ಆಕೈತಿ. ಪ್ರತಿಯೊಂದು ಮನೆಗೆ ರೇಡಿಯೋ ಇಟ್ಕೊಂಡು ಹೆಂಗೆ ಕುಂತಿರಿಲ್ಲ, ಹಂಗೆ ಈ ವಿಚಾರ ಎಲ್ಲರ ಮನೆಯೊಳಗೆ ಇದು ನಡಿಬೇಕು ನೋಡ್ರಿ. ನೀವು ಯಾರನ್ನು ತಿಳ್ಕೊಬೇಕಾತಂದ್ರೆ ಯಾವ ಶಾಸ್ತ್ರನೂ ಕಲಿಬೇಕಾಗಿಲ್ಲ ನೀವು. ಶಾಸ್ತ್ರ ಮೊದಲು ನೀ ಮೊದಲು ನಿನ್ನ ನಿಜವನ್ನು ನೀ ಅನುಭವಿಸಿದ್ದಾದರೆ ನಿನಗೆ ದುಃಖ ಅನ್ನುವಂಥದ್ದು ಉಳಿದಿಲ್ಲ ನಿನಗೆ. ಅರುಮಯವಾದ ಇರು ಯಾವಾಗಲೂ ಇದ್ದದ್ದು. ಈ ಅರಿವಿಸ್ಕೊಳ್ಳೋದೆಲ್ಲ ಮಧ್ಯಂತರದಲ್ಲಿ ತೋರಿ ಮಧ್ಯಂತರದಲ್ಲಿ ಅಡಿಗೆ ಹೋಗ್ಬಿಡ್ತದೆ. ಏನು ಯಾವಾಗಲೂ ಆ ಇರುವಿನ ಅನುಸಂಧಾನ ಮಾಡ್ಕೊತ ಇದ್ದಾಗ ನಮಗೆ ಅದರ ಅನುಭವ ಆಗ್ತದೆ. ಇಲ್ಲಿ ಇದು ಎರಡನೇದವ್ರ ಸುದ್ದಿ ಅಲ್ರಿ, ಇದು ನಿವುಳ ನಮ್ಮ ಸುದ್ದಿನೇ ಇದು. ನಮ್ಮ ಸುದ್ದಿಯಾಗ ನಾವು ಇದ್ದಾಗ ನಮಗೆ ನೆಮ್ಮದಿ ಇರ್ತೈತಿ. ಅನ್ಯದ್ರ ಸುದ್ದಿ ತೆಗೆದ್ರೆ ಆರಾಮ್ ಕಳ್ಕೋತೀವಿ. ವಾಸನೆಗಳು ಎಲ್ಲಿ ತನಕ ಅದಾವ ಅಲ್ಲಿ ತನಕ ನಿಮ್ಮ ಈ ಸ್ವರೂಪದ ಅನುಭವ ನಿಮಗಾಗೋದಿಲ್ಲ. ಪೂರ್ಣ ವಾಸನ ನಾಶ ಆದಾಗ ಅಂತಃಕರಣ ಪರಿಶುದ್ಧಿ ಆಕೈತಿ, ಯಾವಾಗ ಇದರ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಇನ್ನು ವಾಸನೂ ಇರಬೇಕು, ಜ್ಞಾನನೂ ಆಗ್ಬೇಕಂದ್ರೆ ಸಾಧ್ಯನೇ ಇಲ್ಲ. ಪೂರ್ಣ ನಾಶ ಆಗ್ಬೇಕು ನೋಡ್ರಿ. ವಾಸನ ಒಳಗೆ ಇಟ್ಕೊಂಡು ನಾ ಜ್ಞಾನಿ ಹಾಕಿ ನನಗೆ ಸಾಧ್ಯ ಇಲ್ಲ.
ದುಃಖರಹಿತ ಆಗಿರ್ಲಿಕ್ಕೆ ಬರೋದಿಲ್ಲ. ವಾಸನೆಗಳ ನಮ್ಮನ್ನು ಅನಂತ ದುಃಖಕ್ಕೆ ಎಡೆ ಮಾಡಿದ್ದು. ಸಮಾಧಿ ಹೊಂದಬೇಕಾದ್ರೆ ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗತ್ತೆ. ಈ ದೃಶ್ಯದೊಳಗಿಂದ ಏನಾರ ಹನಿ ಕಕ್ಕೊಂತ ಕುಂದ್ರೆ ಎಂದು ನಿಮ್ಗೆ ಅನುಭವಕ್ಕೆ ಬರ್ಬೇಕು. ಯಾವುದು ಯಾವಾಗಲೂ ಬದಲಾಗದೆ ಒಂದೇ ನಮ್ಮನೆ ಐತಲ್ಲ, ಅದ ನಿನ್ನ ಸ್ವರೂಪ. ಇದು ನಮಗೆ ತಿಳಿದಿಲ್ಲ ಅಂತ ಕೇಳಿದ್ದು ಬಿಡಕ್ಕೆ ಹೋಗ್ಬೇಡ್ರಿ, ಕೇಳೋದು ಬಿಡಬೇಡ್ರಿ. ಇವತ್ತಿಲ್ಲ ನಾಳೆ ತಿಳಿತೈತಿ. ಬೇಕಾದಂಥ ಅಜ್ಞಾನ ಇದ್ದಾನಂದ್ರು ಕ್ರಮೇಣ ಅದು ತಿಳಿತೈತಿ ನಮಗೆ. ಸ್ವಲ್ಪ ಯಾಕಾಗಲ್ದಕ್ಕೆ ಅದು ದೊಡ್ಡ ಲಾಭ ಕೊಡ್ತದೆ ನಮಗೆ. ಸ್ವಲ್ಪ ಹೊತ್ತು ನಿನ್ನ ಆಯುಷ್ಯದೊಳಗೆ ಇಷ್ಟಾರ ಕಳೆದಿಲ್ಲ, ಕ್ರಮೇಣ ಅದನ್ನು ಹೆಚ್ಚಿಸುತ್ತಾ ಹೋಗಿ ಅದ ನೆನಪು ಮಾಡ್ಕೊಂತ ಅದರೊಳಗೆ ಕಾಲ ಕಳಿ. ದೀರ್ಘಾವಧಿ ಅಭ್ಯಾಸ ಬೇಕಿದಕ್ಕೆ. ಇದು ಗಟ್ಟಿ ಆಗ್ಬೇಕಾದ್ರೆ ಅನಂತ ಜನ್ಮಗಳಲ್ಲಿ ಇದ್ದಂಥ ಅಭ್ಯಾಸ ಗಟ್ಟಿಯಾಗಿಬಿಟ್ಟತಿ. ಇದನ್ನು ಹೊಡೆದು ಹಾಕ್ಬೇಕಾದ್ರೆ ಶೇರಿಗೆ ಸವ್ವಾ ಶೇರ್ ಆಗ್ಬೇಕು ಅಂತ. ಆತ್ಮವಿಚಾರ ಬಲ್ತಾಗ ಅನಾತ್ಮವಿಚಾರ ಎಲ್ಲ ಹೋಗ್ತೈತಿ, ಕಾಲು ತೆಗಿಯಾಕತ್ತದ. ಅದಕ್ಕೆ ಅಸ್ತಿತ್ವನ ಉಳಿದಿಲ್ಲ. ದೃಶ್ಯಕ್ಕೆ ಲಕ್ಷಣವಾಗಿ ನಿಂತು ನೋಡುವ ಅಭ್ಯಾಸ ಕಲಿಬೇಕು ನಾವು. ಈ ದೃಶ್ಯದೊಳಗೆ ಹಣಿಗೆ ಹಾಕೊಂತ ಕುಂದ್ರೆ ಏನೂ ಸಿಗುದಿಲ್ಲ. ಏನು ಯಾವುದು ಯಾವಾಗಲೂ ಬದಲಾವಣೆ ರಹಿತವಾಗಿರುವುದು ಅದೇ ನಿನ್ನ ಸ್ವರೂಪ. ಇದು ನಮಗೆ ತಿಳಿದಿಲ್ಲ ಅಂತ ಹೇಳಿ ಕೇಳೋದು ಬಿಡಬಾರ್ದ್ರೆ ಮತ್ತೆ ಏನು ಕೇಳ್ಕೋಂತ ಹೋದಂಗೆ ನಿನಗೆ ಅಭ್ಯಾಸ ಗಟ್ಟಿಯಾಕೈತಿ. ಆನಂದ ನಿನ್ನೊಳಗದ ಹಿಂದಕ್ಕೆ ಸರದ ನಿಂತು ನೋಡ್ಕೋ. ಶರೀರ ಮ್ಯಾಗಿನ ವ್ಯಾಮೋಹ ಏನದ ನೋಡ್ರಿ, ಬೆಂಕಿಕ್ಕಿಂತ ಹೆಚ್ಚು ಕಾಟ ಕೊಡ್ತೈತಿ ಇದು. ಏನು ಕೈಯಾಗ ಬೆಂಕಿ ಹಿಡ್ಕೊಂಡು ತಣ್ಣಗಿರ್ಬೇಕಂದ್ರೆ ಹೆಂಗೆ ಸಾಧ್ಯತೆ? ಹಂಗೆ ಮನಸ್ಸಿನಾಗಿ ಶರೀರ ಹಿಡ್ಕೊಂಡ್ರೆ ಆರಾಮಿರ್ಬೇಕಂದ್ರೆ ಎಂದಿಗೆ ಸಾಧ್ಯ ಆಗುತ್ತೆ? ತನ್ನಗೇನೈತೆ ಅದನ್ನು, ತನ್ನಂತೆಲಿ ಏನೈತೆ ಅದನ್ನು ಕೊಡ್ತದೆ ಅದು. ಶರೀರ ದುಃಖ ಕೊಡೋದನ್ನ ಅದು. ಅತಿ ಪ್ರೇಮದ ವಿಷಯ ಈ ಜಗತ್ತಿನೊಳಗೆ ಯಾವುದು ಅಂದ್ರೆ ಅತಿ ಪ್ರೇಮ ಎದ್ರ ಮ್ಯಾಗ ಮಾಡ್ತಿ? ತನಗಿಂತ ಪ್ರಿಯವಾದ ವಿಷಯವಿನ್ನುಂಟೆ ಅಂದರೆ ಬೇಕಾದಂಥ ಇಚ್ಛಿತ ವಸ್ತುಗಳು ನಿನಗದಾವಂದು ಅವೆಲ್ಲ ಬ್ಯಾಸರಿಕೆಯನ್ನು ಕೊಡ್ತಾವೆ. ಈಗ ಪ್ರಿಯ ಇದ್ದದ್ದು ನಾಳೆ ಅದ ಪ್ರಿಯಕ್ಕವು ಯಾವ ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರಕ್ಕವು ನಾಶ ಆಗಕ್ಕವು. ಎಲ್ಲಕ್ಕಿಂತ ಇದು ನಮಗೆ ಪ್ರಿಯ ಆಗೈತಿ. ಈ ಶರೀರ ಹೆಂಗೆ ಇದ ಸುಖರೂಪ ಅಂತ ತಿಳ್ಕೊಂಡು ಇದ್ರ ಮ್ಯಾಗ ಪ್ರೀತಿ ಮಾಡ್ತೀವಿ. ಇದೇ ನಾಳೆ ನಮ್ಗೆ ಅಪ್ರಿಯ ಕೊಂಡ್ಕೊಂಡು ಯಾವ್ದಾರ ಒಂದು ಬ್ಯಾನಿ ಗಂಟು ಬಿತ್ತಂದ್ರೆ ಯಾವಾಗ ಇದನ್ನು ಬಿಟ್ಟೇನು ಯಪ್ಪ ಅಂತ ಭಾಳ ಬೇಜಾರು ಅನ್ನಿಸ್ತದೆ. ಒಳ್ಳೆ ಚಂದ ಕಂಡತಿ, ಏನು ತೊಂದರೆ ಇಲ್ಲ, ಆರಾಮ್ ನಡೆದೈತಿ ಜೀವನ. ಅವು ಚಾಲು ಆದವು ಅಂದ್ರೆ ತೀರ್ತಿ ನೋಡ್ರಿ. ಕರ್ಮಕ್ಕನುಸಾರವಾಗಿ ಬರತ್ತವ, ಅವು ಯಾರನ್ನೂ ಬಿಡೋದಿಲ್ಲ. ಬೇರೆ ಪರಿಹಾರ ಅದಕ್ಕಿಲ್ಲ, ಅನುಭವಿಸಬೇಕಾಗ್ತದೆ ನಾವು. ನಾವು ಮಾಡಿದ ಕರ್ಮವನ್ನು ಯಾರೂ ತಗೋದಿಲ್ಲ, ಅದನ್ನು ಅನುಭವಿಸೋದು ನಾವು. ಯಾರಿಗೂ ಅದು ಹೊರತಲ್ಲ. ಅದು ಹೇಳಿ ಕೇಳಿ ಬರೋದಿಲ್ಲ ನಮ್ಗೆ. ಅವು ಮಾಡಿದ ಕರ್ಮಕ್ಕನುಸಾರವಾಗಿ ಯಾವ ಹೊತ್ತಿನಾಗ ಬರ್ತಾವೋ ಬಂದದಕ್ಕೆಲ್ಲ ಗಟ್ಟಿ ಆಗ್ಬೇಕು ನೋಡ್ರಿ. ಏನು ಬೇಕಾದ್ದೆಲ್ಲ ಬರಲಿಪ್ಪ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ. ದಿನ ಗೊತ್ತಿಲ್ಲದಕ್ಕೆ ನಾವು ಏನಕ್ಕೇನಾರು ಮಾಡಿದ್ದೀವಿ. ಇನ್ನು ಇದು ಗೊತ್ತಾಗ್ತಲ್ಲ, ಇದರ ದರ್ಶನ ಅಂತ ಒಂದು ಸಂಸ್ಕಾರ ಅಂತ ಸಂಘ ಅದು ಪರಿವರ್ತನೆಯನ್ನು ಮಾಡ್ತದೆ. ಹೃದಯ ಪರಿವರ್ತನೆ ಹಾಕ್ಕೊಂತ ಹೋಗ್ತೈತೆ. ಏನು ಬೇಕಾದಂಥ ಪಾಪಿ ಅದನಪ್ಪ ದಡ್ಡದನಂದ್ರೆ ಅವನಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ ಸತ್ಸಂಗ. ಇದು ನಮಗೆ ತಿಳಿದಿಲ್ಲ ಅಂತೇಳಿ ಕೇಳೋದು ಬಿಡಬಾರ್ದ್ರಿ. ಮತ್ತೆ ಶ್ರವಣವನ್ನು ಸ್ವಲ್ಪ ಯಾಕಾಗೋಲ್ದಾಗ ದೊಡ್ಡ ಲಾಭದ ನಿನಗೆ. ಆನಂದ ನಿನ್ನೊಳಗದ ಹಿಂದಕ್ಕೆ ಸರದ ನಿಂತು ನೋಡ್ಕೋ.
ನರಗಳ ತುರ್ಕಿ ದಶೆಯಿಂದ ಇಷ್ಟೆಲ್ಲ ಮಾನವತೆ ಇಕ್ಲಿಕತ್ತೆ ನೋಡ್ರಿ. ಏನು ಅಂತಃಕರಣ ಚೈತನ್ಯ ಎಲ್ಲಿ ಇರ್ತೈತಿ ಅಲ್ಲಿ ಜೀವಿಗಳನ್ನು ಸಂತೋಷಗೊಳಿಸು. ಜಡವಾದದ್ರಲ್ಲಿ ಅಂತಃಕರಣ ಚೈತನ್ಯ ಇರುವುದಿಲ್ಲ, ಕಲ್ಲು ಕಟ್ಟಿಗೆ ಇರ್ತದೆ ಅಲ್ಲಿ. ಎಲ್ಲ ಜೀವಿಗಳಲ್ಲಿ ಐತಿ, ಎಲ್ಲ ಜೀವಿಗಳಲ್ಲಿ ಇರ್ತಕ್ಕಂಥ ಇರು ಏನದ ಸ್ವರೂಪ ಅದು ಒಂದೇ ಅದ. ಅವು ಕರ್ಮಕ್ಕನುಸಾರವಾಗಿ ಭೇದ ಕಾಣಿಸ್ತಾವ ನಮಗೆ. ನಿನ್ನ ಸ್ವರೂಪನ ಈಶ್ವರ. ಇನ್ನೊಂದು ಅನ್ಯವಾಗಿ ಈಶ್ವರ ಐತಿ ಅಂತ ಏನೇನೋ ಕಲ್ಪಿಸ್ಕೊಂಡು ಪೂಜೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ ಅಲ್ಲಿಕ್ಕೆ ಅದು ವ್ಯಾಪಕವಾದಂಥ ಚೈತನ್ಯ ಏನು ಯಾವಾಗಲೂ ಇದ್ದದ್ದು ಅದು. ಎಲ್ಲಿ ಅದಂತೆ ಹೊಕ್ಕಿನಿ ಅದನ್ನು ಎಲ್ಲಿ ಇಲ್ಲ ಹೇಳ. ಹಾಂ, ದೇವ್ರ ತೋರಿಸಿರೋದು ತೋರಿಸ್ತೇನೆ ನನಗೆ, ಹೌದಲ್ಲ? ನಾ ಹೇಳಿದಂಗೆ ಕೇಳಂಗೆ. ಹಾಂ, ಬಾ ನಮ್ಮ ಮಸಾರಿ ಹೊಲಕ್ಕೆ ಅಂತಿದ್ರು ಮುಕ್ಕಳೆ ಗೆದ್ದೆ ಎತ್ತು ಮುಟ್ಟ ಅಂತಾನು ಕುಂಡ್ರಕ್ಕಾಕತ್ತೆ ನೀವು ಗಟ್ಟಿಯಾಗಿ ಇದ್ದಾಗ ಭೇಟಿ ಆಗೋದಂತ. ದೇವ್ರು ಎಲ್ಲಿಲ್ಲ ಅನ್ನೋದನ್ನ ಹೇಳು ಅಂದ್ರೆ ಎಲ್ಲಿ ಅದಾನ ಅನ್ನೋದನ್ನ ಹೇಳ್ತಾನೆ. ಎಲ್ಲ ಕಡೆ ವ್ಯಾಪಕವಾದಂಥ ಚೈತನ್ಯ ಬೈಲು ಎಲ್ಲಿ ಇಲ್ಲ, ಎಲ್ಲ ಕಡೆ ಐತಿಲ್ಲ ಬೈಲು. ಬೈಲ್ನಾಗ ತೋರಿತಿದೆ ಎಲ್ಲ ಜಗತ್ತಿಲ್ಲ. ಬೈಲ್ನಾಗ ತೋರಿದ್ದು ಬೈಲ್ನಾಗ ಅಡಿಗೆ ಹೋಗ್ತದೆ. ಬೈಲಿಗೆ ಬೈಲು ನಿರ್ಬೈಲು ಅಂತ. ಏನು ಮೊದಲನೇಗೆ ಪಂಚಭೂತಾದಿಗಳ ತತ್ವ ಮೊದಲಿಗೆ ಅದನ್ನೇನು ಬೈಲ ಹೇಳ್ಯಾರಿಲ್ಲ, ಆಕಾಶ ಮೊದಲ ಅಂತ. ಆಕಾಶದಿಂದ ವಾಯು, ವಾಯುವಿನಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಇವೆಲ್ಲ ಭೂಮಿ, ಇದು ತಯಾರಾಗ್ಯವೆಲ್ಲ ಎಲ್ಲ ಪಂಚಭೂತಾದಿಗಳು ಒಂದಕ್ಕೊಂದು ಸೃಷ್ಟಿ ಕ್ರಮ ಹೇಳ್ತಾರೆ. ಅವು ಕ್ರಮ ಸೃಷ್ಟಿ ಅದು ಮತ್ತಟು ಜಡಭಾವ ಗಟ್ಟಿಕೊಂತ ಕುಣಿತೈತಿ. ನನಗೆ ಅದನ್ನು ಮಾಡೋದು ಯುಗಪತ್ ಸೃಷ್ಟಿ ಅಂದ್ರೆ ಒಮ್ಮಿಂದೊಮ್ಮಿಗೆ ಕನಸಿನಾಗ ತೋರಿದಂಗೆ ತೋರಿತಿದ ಅಂತ ತಿಳಿದು ವಿಚಾರವಂತರಿಗೆ ನೋಡ್ಕೊಂಡು ಅದನ್ನು ಕೈ ಬಿಡೋದು ಹಗರ. ಈ ಕ್ರಮ ಸೃಷ್ಟಿ ಹಿಡ್ಕೊಂತ ಕೂತಿ ಅಂದ್ರೆ ಇದು ಜಡಭಾವ ಮತ್ತಟ್ಟು ಗಟ್ಟಿ ಆಕೈತಿ. ಹಿಂಗಾಗಿರ್ಬೋದು ಅಂತ. ನಿಜವಾಗಿ ಜ್ಞಾನ ಆದಂದ್ರೆ ಇದು ಹೆಂಗಾದದ್ದು ಎಲ್ಲ ವ್ಯರ್ಥಪಾಯಿತು, ಸುಳ್ಳ. ಹೆಂಗೆ ಸೃಷ್ಟಿ ಆಯ್ತು, ಹೆಂಗಾತು ಎಲ್ಲ ವ್ಯರ್ಥಪಾಯಿತು, ಸುಳ್ಳು ಅನ್ನೋದು ಹೊಳಿತೈತಿ. ಸುಳ್ಳದ ಸೃಷ್ಟಿನೇ ಇಲ್ಲ. ಇನ್ನು ಸೃಷ್ಟಿ ಕ್ರಮ ಅದಂಗೆ ಕರಿಯಾಕತಿ. ಕೋಟಿ ಪಟ್ಟು ಇದು ಸುಳ್ಳತಿ ಈ ಜಗತ್ತು ಅಂತ. ಇದನ್ನು ಮಾಡಿದ್ದು ಇದಕ್ಕೆ ಹೆಂಗೆ ಮಾಡಿದ ಅದಕ್ಕೆ ಹೆಂಗೆ ಕರಿಯಾಕತಿ ಹೇಳಿ. ಹೆಂಗೆ ಬಂತಿದು ಜಗತ್ತು, ಈ ಹಾವು ಹೆಂಗೆ ಸೃಷ್ಟಿ ಆಯ್ತು ಅಂತ, ಎಲ್ಲಿಂದ ಬಂತು ಅಂತ ತಲಾಗ ಒಬ್ಬೊಬ್ಬರು ಒಂದೊಂದು ಮಾತಾಡಕತ್ರು. ಬಾಗಲ ತೆಗೆದಾಗ ಬಂದಿರ್ಬೇಕಲ್ಲ ಇದು, ಒಬ್ಬ ಕಿಟಕಿಯಾಗಿಂದ ಬಂದಿರ್ಬೇಕು ಅಂತ, ಒಬ್ಬ ಎಲ್ಲಿಯೋ ಗುದ್ದಿಯಾಗಿಂದನೇ ಬಂದತ್ತಿದಂತ, ಒಬ್ಬ ಮ್ಯಾಗಿನ ಕಿಟಕಿಯಾಗಿಂದ ಬಂದತ್ತೆ ಅಂತ, ಒಬ್ಬ ಒಂದೇ ನಮೂನಿ ಇಲ್ಲ, ಹೌದಿಲ್ಲ? ಒಬ್ಬರು ಒಂದೊಂದು ನಮೂನಿ ಹೇಳ. ಆ ವಸ್ತು ಸ್ಥಿತಿ ನೋಡಿದ ಕೂಡಲೇ ಅಲ್ಲಿ ಹಾವ ಇಲ್ಲ, ಇರುದ ಹಗ್ಗೈತಿ ಅಂದ್ರೆ ಎಲ್ಲಿಂದ ಬರ್ಬೇಕು ಹೇಳ. ಹಂಗೆ ಸೃಷ್ಟಿ ನಾವು ಹೆಂಗೆ ಕ್ರಮ ಮಾಡಿದ್ವಿ, ಇವು ಎಲ್ಲ ಸುಳ್ಳ. ಇದು ಕೋಟಿ ಪಟ್ಟು ಸುಳ್ಳದ ಈ ಜಗತ್ತದ. ಅಂದ್ರೆ ಜಗತ್ತು ಮಾಡಿದವ ಹೆಂಗೆ ಮಾಡಿದ್ವು ಅದು ಎಷ್ಟು ಕೋಟಿ ಪಟ್ಟು ಸುಳ್ಳೈತಿ. ಎಲ್ಲವೂ ಭ್ರಮ ಅಂತ ಅನಿಸ್ತದೆ. ನಿಜದ ಅನುಭವವನ್ನು ನೀವು ಮಾಡ್ಕೊಂಡಾಗ ಎಲ್ಲವೂ ಭ್ರಮ. ಜಗತ್ತೈತಿ ಅನ್ನೋದು, ಈಶ್ವರ ಒಬ್ಬದಾನು, ಜೀವಿಗಳದಾನು, ಇದು ಒಂದು ಭ್ರಮ. ಭ್ರಮ ಲೋಕದಾಗ ನಾವು ತಿರ್ಗಾಕತ್ತೀವಿ. ಈ ಭ್ರಮ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ನೋಡಿ, ಭ್ರಾಂತಿ ನಾಶ ಆಗುತ್ತೆ. ಭ್ರಮೇಣ ಅಹಂ ಭ್ರಮೇಣತ್ವಂ ಭ್ರಮೇಣ ಉಪಾಸಕ ಜನ ಭ್ರಮೇಣ ಈಶ್ವರ ಭಾವತ್ವಂ ಬ್ರಹ್ಮ ಮೂಲಮಿದಂ ಜಗತ್ತು. ಒಬ್ಬ ದೇವರದಾನ ಇದನ್ನೆಲ್ಲ ಮಾಡಿದವ ಅಂತ ಏನು ಕಲ್ಪಿಸ್ಕೊಂಡಿತ್ತು. ಭ್ರಾಂತಿ, ಇದನ್ನು ಭ್ರಾಂತಿ ನಾಶ ಮಾಡ್ಕೊಂಡಾಗ ನಿನಗೆ ಶಾಂತಿ ಇದೆ. ಅದೇ ಇದು, ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅಂತ ಅನ್ಯವಾಗಿ ಇಲ್ಲದ ಕಲ್ಪಿಸ್ಕೊಂಡು ಕೂತ ಇದ್ದ ಸಮಾಧಾನ ಕೆಡಿಸ್ಕೊಂಡು ಕೂತೀನಿ. ಅದಕ್ಕೆ ಅವಕ್ಕೆ ಅವಕಾಶ ಕೊಡಕ್ಕೆ ಇಲ್ಲದ ಭಾವನೆಗಳಿಗೆ, ಕಲ್ಪನೆಗಳನ್ನು ಅವಕಾಶ ಕೊಡಲಿಲ್ಲ ಅಂದರೆ ನಿನಗೆ ಯಥಾರ್ಥ ವಸ್ತುವಿನ ಅನುಭವ ಆಕೈತಿ.
ಯಾವುದೋ ಥರದ ಕಲ್ಪನಾ ಇರಲಿಲ್ಲ ಅಂದ್ರೆ ಹೆಂಗಿರ್ತೈತಿ ನೋಡ್ಕೊರಿ. ಈಗ ಸದ್ದ ಅನುಭವ ಬರ್ತೈತಿ. ಕಲ್ಪನಾ ರಹಿತ ಆಗಿ ಉಳಿದೆ ಅಂದ್ರೆ ಪ್ರತಿಯೊಬ್ಬರಿಗೆ ಅನುಭವ ಕೊಡ್ತದೆ ಅದು. ಒಮ್ಮೆ ಕಲ್ಪನಾ ರಹಿತ ಆಗಿ ಅದರ ಅನುಭವ ಮಾಡಿ ನೋಡ್ಕೊ. ಒಮ್ಮೆ ಸ್ವಾದ ಹತ್ತಿ ಅಂದ್ರೆ ಬಿಡುದನ ಇಲ್ಲಿ ಅಂತಿದ್ರು ಅಜ್ಜ. ಸವಿ ಹತ್ತಿದ ಹಾರುವ ಒಳ್ಳೆ ನುಂಗಿದಂತಾರ, ಹೌದಿಲ್ಲ? ಹಂಗೆ ಸವಿ ಹತ್ತಬೇಕಲ್ಲ, ಆನಂದದ ಸವಿ ನೀನು ಹತ್ಬೇಕಾತಂದ್ರೆ ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯ ಇರ್ತಕ್ಕಂಥ ಇರುವಿನ ಇರುವ ಆನಂದದ ಅನುಸಂಧಾನದೊಳಗೆ ತೊಡಗಿ ಬರೀ ಹೇಳೋದು ಕೇಳೋದು ಆತಿ, ಅದರ ಅನುಭವ ತಗೊಳ್ಳೋದು ಯಾವಾಗ? ಧ್ಯಾನ ಕೂಡಕ್ಕೆ ತಯಾರಿಲ್ಲ. ಎಷ್ಟು ಮಂದಿ ಕೂಡ್ತೀರಿ ಹೇಳಿ ಧ್ಯಾನಕ್ಕೆ ಕೂತ ಅನುಭವ ಮಾಡ್ಕೋಬೇಕು ನಾವು. ವಾಸನ ನಾಶ ಆಗದ ಹೊರತು ಇದು ನಮ್ಗೆ ಅನುಭವಕ್ಕೆ ಬರೋದನಿಲ್ಲ. ಬೇಕಾದಷ್ಟು ಜನ್ಮ ಕೇಳಿದ್ರಿ ನಾವು ವಾಸನೂ ಇರಬೇಕು, ನಮ್ಗೆ ಇದು ಅನುಭವನೂ ಆಗ್ಬೇಕು ಅನ್ನೋ ಸಾಧ್ಯ. ಹೃದಯಗತ ವಾಸನೆಗಳೆಲ್ಲ ನಾಶ ಆಗ್ಬೇಕು. ಹೃದಯದ ಭೋಗ್ಯಚ್ಛ ತ್ವರೆಯಿದೆ ಅಂತ ಅವು ಭೋಗಲಾಲ್ಸ ಏನದಲ್ಲ ವಾಸನೆಗಳನ್ನು ಪೂರ್ಣ ಸ್ವಲ್ಪ ಉಳಿದಂತೆ ನಾಶ ಮಾಡ್ಬೇಕು. ಅವಾಗ ನಿನಗೆ ಅದು ಅನುಭವ ಪುರಾಕ ಸೂತ್ರ, ಈ ಆನಂದದ ಸೂತ್ರ ಹತ್ತೈತಿ ನಿನಗೆ, ಸುಖದ ಸೂತ್ರ. ವಾಸನೆಗಳ ಅದನ್ನ ಅನುಭವಕ್ಕೆ ಬರ್ದಂಗೆ ಮಾಡ್ಯಾವ. ಜನ್ಮ ಜನ್ಮಾಂತರ ವಾಸನೆಗಳು ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ಈ ವಾಸನೆಗಳು ನಮ್ಮಲ್ಲಿ ತಯಾರಾಗ್ಯಾವ ಅಜ್ಞಾನದಿಂದ. ಅದಕ್ಕೆ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಅಜ್ಞಾನವನ್ನು ಕಳ್ಕೊಂಡೆ ಅಂದ್ರೆ ಈ ವಾಸನೆಗಳು ಅಲ್ಲೂ ಹೋಗಿಬಿಡ್ತವೆ. ಅನ್ಯಥಾ ಜ್ಞಾನ ಉಳಿದೇನೆ ಇಲ್ಲಿ. ಮೊದಲು ಈ ಕೆಲಸ ಮಾಡ್ಕೊಂಡು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಲಾಭವನ್ನು ಮಾಡ್ಕೊಂಡು ನಿಜವಾದ ನಾನು ಯಾರು ಅನ್ನುವಂತ ತಿಳ್ಕೊ. ಅದೇ ವ್ಯವಸಾಯದಾಗ ತೊಡಗ್ಬೇಕು ನೋಡ್ರಿ. ಒಮ್ಮಿಗಿಲೆ ಹೊಳಿದಿಲ್ಲದ ದಿನ ಆದ್ರೆ ಅಲ್ಲೇ ಅದೇನಂದ್ರೆ ಎದ್ರು ಬಿದ್ರು ಅದು ಹೊಡೆದು ಭಾಳ ಕಟ್ಟ. ಯಾಕೆ ಅಲ್ಲಿ ಇರುವುದಿಲ್ಲ, ಮನಸ್ಸೆಲ್ಲ ಹೊರಗಿನ ವ್ಯವಹಾರದಾಗ ತೊಡಗಿರ್ತೈತಿ. 7 ಹೊತ್ನ್ಯಾಗ ಅಷ್ಟೇ ಈ ಕಡೆ ಲಕ್ಷ ಬಿಡು ಮತ್ತು ಹೊರಗಿಂದ ಅವ ಸತ್ಯ ಅವ ಸುಖರೂಪ ಅಂತ. ವಿವೇಕ ಇಲ್ಲದವ್ರಿಗೆ ಇದನ್ನು ಮರ್ತವ್ರಿಗೆ ಅದ ಸುಖರೂಪ ಅನ್ನಿಸ್ತಾವು, ಇವಾಗ ಖರೆ ಅನ್ನಿಸ್ತಾವು. ಯಾರಲ್ಲಿ ವಿವೇಕ ಜಾಗೃತಕತಿ ಅವರು ಇದ್ರ ಮ್ಯಾಗಿನ ವ್ಯಾಮೋಹವನ್ನು ಕೈ ಬಿಟ್ಕೋತ ಬರ್ತಾರೆ. ಕ್ರಮೇಣ ಮೆಲ್ಲ ಮೆಲ್ಲನೆ ಒಳಗೆ ಸರಿಯುತ್ತಾ, ಕ್ರಮೇಣ ಒಳಗೆ ಸರಿಯುತ್ತ. ಒಮ್ಮಿಗೆ ಅದ ಅನುಭವಕ್ಕೆ ಬರೋದು. ನಮ್ಗೆ ಹಿಂದಿನ ಜನ ಸಂಸ್ಕಾರ ಇದ್ದವ್ರಿಗೆ ಆಗ್ಬೋದು, ಎಂದು ಇದು ಗಾಳಿ ಬಡ್ಲೆ ಇದ್ದವ್ರಿಗೆ ಹೆಂಗೆ ಸಾಧ್ಯತೆ ಹೇಳಿ. ಅದಕ್ಕೆ ಕ್ರಮೇಣ ಸ್ವಲ್ಪ ಸ್ವಲ್ಪ ಅದನ್ನು ಹೊರಗಿಂದ ಹಿಂದೆ ಸರ್ಕೋತ ಹೋಗು. ಪೂರ್ಣ ಅದು ಹೋಗು ಮಠ ಬಹಿರ್ಮುಖ ವೃತ್ತಿ ಎಲ್ಲ ಅಡುಗು ಮಠ ಇದರ ಪ್ರಯತ್ನ ಮಾಡ್ಬೇಕು. ವೃತ್ತಿ ಪೂರ್ಣ ಅಂತರ್ಮುಖಿ ಆತಂದ್ರೆ ಅವಾಗ ಅಭ್ಯಾಸ ಶುರುವಾಗೈತೆ. ಅಂತರಂಗದಲ್ಲಿ ಅಭ್ಯಾಸ ಮಾಡೋದನ್ನು ಬಹಿರಂಗದಲ್ಲಿ ಎಲ್ಲ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ಇದರ ಅಭ್ಯಾಸ ನಡೀತೈತಿ. ಅಭ್ಯಾಸ ಕೂಡದ ಹೊರತಾಗಿ ನಮಗಿದು ಅನುಭವಕ್ಕೆ ಬರೋದನಿಲ್ಲ. ಬರೀ ಮಾತಿನ ಜ್ಞಾನ. ಚೈನಿ ಹೊಡ್ಯಾಕೈತಿ ಅಂತಿದ್ರು ಅಜ್ಜ ಅವರು. ಚೈನಿ ಹೊಡ್ಯಾಕ ಮಜಾ ಮಾಡೋಕೆಲ್ಲ ಆಕೈತಿ. ಆದ್ರೆ ಅನುಭವಕ್ಕೆ ತಗೋ, ಸ್ವಂತ ನೀ ಅನುಭವಕ್ಕೆ ತಗೊಂಡಾಗ ನಿನಗೆ ಲಾಭ ಇದೆ. ಒಮ್ಮಿಲ್ಲ ಒಮ್ಮೆ ಎಲ್ಲ ಹಂಗೆ ಹರಿದು ನಿಂತಾಗ ಕೆಲಸ ಆಗೋದನ್ನ ಈಗ ಯಾಕಿದ್ರೆ ಹಂಗೆ ಹರಿದು ಇದು ಲಾಭ ಮಾಡ್ಕೋಬಾರ್ದು. ಪುನಃ ನಿನಗೆ ಇನ್ನು ಮುಂದೆ ಕಾಯಬೇಡ. ಇನ್ನು ಮನುಷ್ಯನ ಜನ್ಮ ತಡ ಮಾಡಕ್ಕೆ ಹೋಗ್ಬೇಡ. ಮುಂದೆ ಮಾಡೋ ನೋಡಿ ಮುಂದೆ ಬರ್ತೈತೆ ಅನ್ನೋದು ಇಟ್ಕೊಳಕ್ಕೆ ಹೋಗ್ಬೇಡ. ಮುಂದೆ ಏನು ಬರ್ತಾವ ನಿನಗೆ? ಏನಕ್ಕಿರ್ತಿ ಜನ್ಮ ಎಂಥ ಜನ್ಮ ಬರ್ತಾವ ಅನ್ನೋದು ಏನು ಭರೋಸೈತಿ? ಮನುಷ್ಯನ ಜನ್ಮ ಬರ್ತೈತೆ ಅನ್ನೋದು ಏನೇ ಗ್ಯಾರಂಟಿ ಐತಿ ನಿನಗೆ? ಪಶು ಪಕ್ಷಿಗಳ ಜನ್ಮ ಬಂತಂದ್ರೆ ನಿನಗೆ ಏನು ಮಾಡ್ಕೊಳಕ್ಕಾಗುತ್ತೆ. ಅದು ಭೋಗ ಭೂಮಿ. ಅಲ್ಲಿ ಏನು ಮಾಡ್ಕೊಳಕ್ಕಿದೆ ಮನುಷ್ಯನ ಜನ್ಮದಾಗ. ಇಲ್ಲಿ ಭೋಗ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ನಿನಗೇನು ಬೇಕಾದ ಮಾಡ್ಕೊಳಕ್ಕೆ ಅವಕಾಶ ಐತಿ ಮನುಷ್ಯನ ಜನ್ಮಕ್ಕೆ ಬಂದ್ಮೇಲೆ. ಇತರೆ ಜನ್ಮಗಳಲ್ಲಿ ಹಂಗಿಲ್ಲ. ಏನು ಮಾಡಿರ್ತೀವಿ ಅದನ್ನು ಉಂಡು ಹೋಗೋದು ಅಷ್ಟೇ ಇರ್ತದೆ ಕೆಲಸ, ಮತ್ತೊಂದು ಏನಿಲ್ಲ. ಅದಕ್ಕೆ ಕರ್ಮ ಮಾಡ್ಬೇಕನ್ನೋದಿರುವುದಿಲ್ಲ. ಅದು ಮತ್ತು ಇಲ್ಲಿ ಬಂದಾಗ ಮರ್ತಿ ಲೋಕಕ್ಕೆ ಈ ಭೂಮಿಗೆ ಬಂದಾಗ ಕರ್ಮ ಭೂಮಿ ಅಂತಾರೆ. ಇದಕ್ಕೆ ಬಂದಾಗ ಇಲ್ಲಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡಕ್ಕೆ ಹಸ್ತದೆ ನಿನಗೆ. ಈ ಮನುಷ್ಯನ ಜನ್ಮದಾಗ ಬಂದು ಮಾಡಿದ ಕರ್ಮಕ್ಕನುಸಾರವಾಗಿ ಎಲ್ಲ ಅವು ಮುಂದೆ ಜನ್ಮಾಂತರಗಳನ್ನು ಹೊಂದಬೇಕಾಗ್ತದೆ. ಅದಕ್ಕೆ ಅರ್ಥ ಇಲ್ಲಿ ಭಾಳ ಎಚ್ಚರದಿಂದ ಇರಬೇಕು ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ.
ಏನು ಮಾಡಿರ್ತೀವಿ ಅದೆಲ್ಲ ದಾಖಲಾತಿ ಆಗ್ತದೆ. ಏನು ನಾಳೆ ಅದರದ್ದು ಎನ್ಕ್ವೈರಿ ಮಾಡ್ಬೇಕಾಗತ್ತೆ, ಏನೇನು ಮಾಡೀನಿ ಕಂತ್ರ, ಅದಕ್ಕೆ ಅನುಗುಣವಾಗಿ ಮುಂದೆ ಜನ್ಮಗಳು ಕಾಲ ಕೂತಾವೆ. ಇದ್ರ ಗದ್ದಲ ಎಲ್ಲ ಕೈಬಿಟ್ಟು ಸ್ವರೂಪ ಧ್ಯಾನ ಮಾಡ್ಕೊಂಡ್ಬಿಟ್ಟಿದ್ದೆ ಅಂದ್ರೆ ಅಲ್ಲಿ ಸಾವು ಹುಟ್ಟು ಸಾವುಗಳನ್ನೋದು ಅಂಥದ್ದು ಇಲ್ಲ ನಿನ್ನ ಸ್ವರೂಪದಲ್ಲಿ. ಏನು ಅದನ್ನು ಮರ್ತಾಗಲ್ಲ, ಅಜ್ಞಾನದೊಳಗೆ ಇವೆಲ್ಲ ಹುಟ್ಟು ಸಾವುಗಳ ವ್ಯವಹಾರ ನಡೆದ. ಧ್ಯಾನ ಸ್ಥಿತಿಯನ್ನು ನೀ ಪಡೆದ ಅದರ ಎಚ್ಚರಿಕೆ ಒಳಗೆ ಉಳ್ಕೊಂಡ್ರೆ ಇವಕ್ಕೆ ಸಂಬಂಧ ಎಲ್ಲ ತಪ್ಪಿ ಹೋಗ್ತದೆ. ನಾವು ಅನಾತ್ಮ ಚಿಂತನೆ ಒಳಗೆ ಕಾಲು ಕಳೆಯೋದ್ರಿಂದ ಮತ್ತಟ್ಟು ಅವು ಗಟ್ಟಿ ಹಾಕೊಂಡು ಬಂದವು. ಅನಾತ್ಮ ಚಿಂತನೆಯನ್ನು ಹೊಡೆದಾಕ್ಬೇಕಾದ್ರೆ ಅದಕ್ಕೆ ಆತ್ಮಚಿಂತನೆ ಒಂದೇ ಉಪಾಯ. ನಮ್ಮ ಬಗ್ಗೆ ನಾವು ವಿಚಾರ ಮಾಡಿ, ನಾವು ಅಲ್ಲದ್ರ ಬಗ್ಗೆ ಎಷ್ಟು ಹೇಳಿದ್ರು ಕೇಳಿದ್ರು ಎಲ್ಲ ವ್ಯರ್ಥ. ಜನ್ಮಾಂತರ ಮಾಡ್ಕೊತ ಬಂದಿಯಲ್ಲ ನೀ ಅಲ್ಲದ್ರ ಬಗ್ಗೆ. ನಿನ್ನ ಬಗ್ಗೆ ಏನಾರ ವಿಚಾರ ಒಮ್ಮೆರೆಲ್ಲ ಹರ ಬಂದೈತೇನೋ, ನೀನು ಯಾರು, ನಿನ್ನ ನಿಜ ಸ್ವರೂಪ ಹೆಂಗೈತೆ ಅನ್ನೋದನ್ನು ಇಲ್ಲೊಬ್ಬರು ಮಹಾತ್ಮನು ನಮಗೆ ಎಚ್ಚರಗೊಳಿಸ್ತಾರೆ. ಎಚ್ಚರಗೊಳಿಸಿರೋ ಅದ್ರ ಕಡೆ ಲಕ್ ಕೊಡೋರು ಎಷ್ಟು ಬಂದಿದ್ರು ಮತ್ತು ನಮ್ಮ ಚಾಳಿ ಬಿಡೋದು. ಬೇಕಾದಷ್ಟು ಹೇಳಿದ್ರು ತಮ್ಮ ಮಣಿತನ ಇವುದು ತನ್ನ ವ್ಯವಹಾರ ಅಲ್ಲದನ್ನು ಹಿಡ್ಕೊಂಡು ಕುಂತ ಈ ದೇಹ ನಾನು, ನನಗೆ ಏನಾರು ಆಗೈತೆ ಅಂತ. ನಿನ್ನಲ್ಲಿ ಏನೋ ಇದ್ದು ಇರುವಿನಲ್ಲಿ ಏನೂ ಆಗಿಲ್ಲ, ಎಲ್ಲ ತೋರಿಕೆ ಒಳಗಾಗೈತಿ. ನೀ ಎಲ್ಲದರೊಳಗಾಗೈತಿ, ನಿನ್ನಲ್ಲಿ ಏನೂ ಆಗಿಲ್ಲ ಅನ್ನೋದನ್ನು ಒಮ್ಮೆ ಅನುಭವದಿಂದ ನೋಡು. ಸುಳ್ಳ ನಿನಗೆ ಭ್ರಾಂತಿ ಆಗೈತಿ. ಭವಮಾಲೆಗೊಳಗಾದನೆಂಬುದೇ ಖುಷಿ. ನಿನ್ನನ್ನು ವಿವರಿಸಿ ನೋಡಲೇ ಜೀವನ ನೀನೇ ಮುಕ್ತನಿವೆ ಅಂತ. ನೀ ವಿಚಾರ ಮಾಡಕ್ಕೆ ನನಗೆ ಪುರ್ಸೊತ್ತಿಲ್ಲ, ಅಷ್ಟೊಂದು ವ್ಯಾಮೋಹದೊಳಗೆ ಬಿದ್ದುಬಿಟ್ಟು. ಏನು ಇದರಿಂದ ಕಡೆ ಕಾವಕಾರ ನಾವು ವಿವೇಕವಂತರ ಸಂಘ ಬೇಕು. ನಮ್ಗೆ ಜಡಬುದ್ಧಿ ಜಡಸಂಘ ವರ್ಜ್ಯ ಮಾಡಬೇಕಾಗತ್ತೆ. ನೀವು ವರ್ಜ್ಯ ಮಾಡಲಿಲ್ಲ ಅಂದ್ರೆ ಅದ್ರಾಗ ನೀವು ಮತ್ತು ಜನ್ಮ ಅಂತ ತಿರುಗೋದು ಬಳೆ ಬರ್ತದೆ. ಸದ್ದ ಏನೋ ಪುಣ್ಯದ ಕಾಲ ಒದಗಿದ, ಲಾಭ ಮಾಡ್ಕೋರಿಂದಿದ್ರ ಪುನಃ ನಿನಗೆ ಇದ್ರ ಬಗ್ಗೆ ಇಂಥ ಒಂದು ಅವಕಾಶ ತಿಳ್ಕೊಬೇಕಂದ್ರೆ ಶರೀರ ಬಂದೈತಿ, ಮನುಷ್ಯನ ಮಾರ್ಗದರ್ಶನ ಸಿಗ್ಬೇಕಲ್ಲ, ಮಹಾತ್ಮರ ಸಂಘ ಸಿಗ್ಬೇಕಲ್ಲ, ಸರಿಯಾದ ಮಾರ್ಗದರ್ಶನ ಸಿಗೋದು ಭಾಳ ಕಠಿಣ. ಸಿಕ್ಕಾಗ ಇದರ ದೌಡ್ ಲಾಭ ಮಾಡ್ಕೊಳ್ಳಿ. ಎಲ್ಲ ಕೆಲಸ ಬಿಟ್ಟಾದ್ರೂ ಮೊದಲಿದೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಮತ್ತು ಅಜ್ಞಾನದೊಳಗೆ ಬೀಳಬೇಡಿ. ಅದಕ್ಕೆ ಇಂಥ ಜಾಗೃತ ಸ್ಥಾನಗಳನ್ನು ಪೌರು ಮಾಡ್ಕೋರಿಪ್ಪ. ಇದನ್ನು ನಿತ್ಯ ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡಕತ್ತೆ ಅಂದ್ರೆ, ಶ್ರವಣ ಮನ ನಿಧಿಧ್ಯಾಸನ ನಡೀತಂದ್ರೆ ಆ ವಾಸನೆಗಳೆಲ್ಲ ತನ್ನಿಂದ ತಾನ ಕ್ಷೀಣಕ್ಕೋಂತ ಪೂರ್ಣ ವಾಸನಾ ವಾದು ಅಂದ್ರೆ ನಿನಗೆ ಜ್ಞಾನ ಸಮಾಧಿ ಹತ್ತದ. ನಿನಗೆ ಏನು ಸಮಾಧಿ ಹತ್ತಿದಾಗ ಈ ಶರೀರದ ಆಗು ಹೂಗಳ ಬಗ್ಗೆ ಚಿಂತೆ ನಮಗಿರುವುದಿಲ್ಲ. ಅದು ಪ್ರಾರಬ್ಧದ ಮ್ಯಾಗ ಹಾಕಿರ್ತಾನ. ಪ್ರಾರಬ್ಧಂ ಪುಷ್ಯತಿ ಅಂತ ಹೆಂಗೆ ನಡೀತೈತೆ ಪ್ರಾರಬ್ಧ ಜೋಪಾನ ಮಾಡ್ತೈತೆ. ಜೀವನ ಹೆಂಗೈತಿ ನೋಡ್ರಿ, ಇದು ಒಂದಕ್ಕೊಂದು ಸಂಬಂಧ ಎಲ್ಲಿ ಮಠ ಐತಿದು, ಏನನ್ನ ಆಶ್ರಯಿಸ್ಕೊಂಡೈತಿದು ಜೀವನ. ನೆನೆಯುವುದನ್ನೋದಿನ ಇದೇ ಅಭ್ಯಾಸದಾಗ ಕಾಲ ಕಡಿಬೇಕು. ಏನನ್ನ ಅವಲಂಬಿಸ್ಕೊಂಡದಾವೆಲ್ಲ ಹಸುಗಳು, ಏನನ್ನೋ ಅವಲಂಬಿಸ್ಕೊಂಡವು ಪ್ರಾಣಿಗಳು, ಹೌದಿಲ್ಲ? ಈ ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ಏನನ್ನ ಅವಲಂಬಿಸ್ಕೊಂಡು ವ್ಯವಹಾರ. ಶರೀರ ಮೊದಲು ಮಾಡಿಕೊಂಡು ಎಲ್ಲ ಉಪಾಧಿಗಳು ನಿನ್ನ ಇರುವನ್ನು ಅವಲಂಬಿಸಿಕೊಂಡ ಎಲ್ಲ ವ್ಯವಹಾರ ನಡೆದು. ಅವುಗಳ ಅವಲಂಬನ ತಪ್ಪಿಸ್ಕೊಂಡ್ರೆ ಇದಕ್ಕೆ ಅಸ್ತಿತ್ವ ಇಲ್ಲೈತೆ. ಅದು ಪಂಚಭೂತಾದಿಗಳನ್ನು ಅವಲಂಬಿಸ್ಕೊಂಡು ಈ ಶರೀರದ ಪಂಚಭೂತಾದಿಗಳು ಏನನ್ನ ಅವಲಂಬಿಸ್ಕೊಂಡದಾವ. ಅವು ನಿನ್ನನ್ನು ಅವಲಂಬಿಸ್ಕೊಂಡು ಆವದವು, ಅವನು ಅವಲಂಬಿಸ್ಕೊಂಡು ನೀನದೀವ ಅಂತ. ನಮ್ಮನ್ನು ನಿನ್ನನ್ನು ಅವಲಂಬಿಸ್ಕೊಂಡಾದವ ಪಂಚಭೂತಾದಿಗಳು, ಆ ಶರೀರಾದಿಗಳು. ಇದನ್ನ ಅವಲಂಬಿಸ್ಕೊಂಡ ನಾವು ಅದೇವಂತ ನಾವು ಅಜ್ಞಾನದೊಳಗೆ ಶರೀರ ಇದ್ರೆ ನಾನು ಅಂತ. ನಿನ್ನನ್ನು ಅವಲಂಬಿಸಿಕೊಂಡ ಶರೀರಾದಿಗಳದ ಹೊರತು, ಶರೀರ ಅವಲಂಬಿಸಿಕೊಂಡ ನೀನು ಶರೀರ ಇಲ್ಲಲ್ಲೇನೋ ನಿನಗೆ ಇರಾಕ್ ಬರ್ತೈತಿ.
ಏನು ಇದ್ದು ತೋರ್ಸ್ಯಾರಿಲ್ಲ ಋಷಿಮುನಿಗಳು. ವಾಸನ ಎಲ್ಲ ನಾಶ ಆದಾಗ ಇವಕ್ಕೆ ಅಸ್ತಿತ್ವ ಇಲ್ಲಿ ಸೇರಿ ದೇಹಭಾವ ಎಲ್ಲ ಹೋಗ್ಬಿಡ್ತದೆ. ವಾಸನ ಪೂರ್ಣ ನಾಶ ಆದಾಗ ಪುನಃ ಜನ್ಮನ ಬರೋದು ನೀನು. ಅದಕ್ಕೆ ಮುಕ್ತಿ ಅಂತಾರೆ, ವಾಸನಾ ನಾಶ ಮಾಡ್ಕೋದು. ಏನು ನೀವು ಹೊಸದಾಗಿನ ಮುಕ್ತಿ ಪಡಿಬೇಕಾಗಿಲ್ಲ, ವಾಸನಾ ಒಂದು ನಾಶ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ನಿನಗೆ ಇದನ್ನು ಹೋಗ್ಬಿಡ್ತದೆ. ಹೊರಗಿಂದ ಎಲ್ಲ ಕೈ ಬಿಟ್ಟು ಪೂರ್ಣ ಅದ್ರ ಮ್ಯಾಗಿನ ಆಸಕ್ತಿ ಹೋಗಿ ಎಳ್ಳಟ್ಟು ನನಗಿಲ್ಲ ಲಾಭ ಇಲ್ಲ ಅಂತ ಉದಾಸೀನ ಆಗ್ಬೇಕಾಗೈತಿ. ಏನು ನಿಜವಾದಂಥ ಉದಾಸೀನ ವೃತ್ತಿ ಯಾವಾಗ ನಮ್ಮಲ್ಲಿ ಜಾಗೃತ ಆಕೈತಿ, ಯಾವಾಗ ಇದರ ಸೂತ್ರ ನಮಗೆ ಹತ್ತೈತಿ ನೋಡ್ರಿ, ಆನಂದದ ಸೂತ್ರ. ಅದನ್ನು ಹಚ್ಕೊಳ್ಳುವಂಥ ಪ್ರಯತ್ನ ಬೇಕು ನಾವು. ನಿರಂತರ ಇದರ ಬಗ್ಗೆ ಹೇಳೋದು ಕೇಳೋದು, ತತ್ಕಥನ ತತ್ಚಿಂತನ ಪರಸ್ಪರ ಪ್ರಬೋಧನ, ಇದು ಅವ್ಯಾಹತವಾಗಿ ಎಡೆಬಿಡದೆ ನಡೆದಾಗ ಏನಾರು ಇದು ಉಳಿತೈತೆ. ಸ್ವಲ್ಪ ಆತ್ಮವಿಚಾರ ಬಂದಾತು ಅಂದ್ರೆ ಅನಾತ್ಮ ವಿಚಾರ ಹೊಕ್ಬಿಡ್ತೈತಿ. ತನ್ನ ಕೆಲಸ ತಾನು ನಡೆಸ್ತೈತೆ. ಅದಕ್ಕೆ ಅವಕಾಶ ಕೊಡದಂಗೆ ಇದಕ್ಕೆ ನಡಿಬೇಕು. ಅಂದಾಗ ಬಾಕಿ ಉಳಿದೈತಿ. ಇದನ್ನು ಹೊಂದಾಗ ಆಗೋಲ್ಲ ಎಲ್ಲರಿಗೆ. 70ನ್ಯಾಗ ಅಷ್ಟೇ ಬಿಡು ಪುರುಷೊತ್ತಲ್ಲಿ ಅನಾತ್ಮ ವಿಚಾರ ಬಂದು ಹೊಕ್ಬಿಡ್ತೈತಿ. ಅದು ಹೊಕ್ಕ ಮ್ಯಾಗಿದ್ರೆ ಆಟ ಎಲ್ಲ ಬಂದ ಮಾಡ್ಬಿಟ್ಟು ಬರೇ ಅದರ ಕಡೆನೇ ಒಲವು, ವಿಷಯದ ಕಡೆಗೆ ಒಲವು. ಅದನ್ನು ಮಾಡಿ ವಿಷಯ ಚಿಂತನೆ ಮಾಡಿ ಮಾಡಿ ಬುದ್ಧಿ ತನ್ನ ಇದನ್ನು ಕಳ್ಕೊಂಬಿಟ್ಟೈತಿ, ಅಸ್ತಿತ್ವವನ್ನು ಕಳ್ಕೊಂಬಿಟ್ಟೈತಿ. ಏನು ಮಂಡಾಗಿಬಿಟ್ಟೈತೆ ಅಂತಾರೆ ವಿಷಯ ಚಿಂತನೆ ಮಾಡಿ ಮಾಡಿ. ಈ ಸ್ವರೂಪ ಚಿಂತನೆ ಮಾಡೋದ್ರಿಂದ ಬುದ್ಧಿ ತೀಕ್ಷ್ಣ ಕೊಂತ ಹೋಗೈತಿ. ಬೇಕಾದಂಥ ಮಂಡದ ಆಯ್ತು ಅಂದ್ರೆ ಮೊದಲು ಇದ್ರ ಕಡೆ ಲಕ್ಕ, ಸ್ವರೂಪದ ಕಡೆ ಲಕ್ಕ, ಬುದ್ಧಿ ತಾನೇ ತೀಕ್ಷ್ಣ ಕೊಂತ ಹೋಗೈತಿ. ಬರೇ ಮಾಹಿತಿ ಮಾಡ್ಕೊಂಡು ಮಾಹಿತಿ ಜ್ಞಾನ ಆಯ್ತು. ಅನುಭವಕ್ಕೆ ತಗೊಳ್ಳೋದು ಯಾವಾಗ ನೀನು? ಅನುಭವ ಆಗ್ಬೇಕಾದ್ರೆ ಅಂತಃಕರಣ ಪರಿಶುದ್ಧಿ ಆದಾಗ ನಮಗಿದು ಅನುಭವ ಬರ್ತದೆ. ವಾಸನ ನಾಶ ಆಗ್ಬೇಕು. ಏನು ವಾಸನ ನಾಶ ಆಗದ ಹೊರತು ಅನುಭವ ಮಾಡ್ಕೊಳಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಏನು ವಾಸನೂ ನಾವು ಆಸೆ ಆಗ್ಬೇಕು, ನಾವು ಅನುಭವನೂ ಆಗ್ಬೇಕಂದ್ರೆ ಸಾಧ್ಯ ಇಲ್ಲ. ಸಮಾಧಿ ಹೊಂದಬೇಕಾಗಕ್ಕೆ ಈ ದೃಶ್ಯಕ್ಕೆ ವಿಲಕ್ಷಣವಾಗಿ ನಾವು ನಿಲ್ಲಬೇಕಾಗೈತಿ. ಈ ದೃಶ್ಯ ಭಾವನೆಯನ್ನೆಲ್ಲ ಅಲ್ಲಗಳದ ನೋಡಿಕೊಂಡಾಗ ನಮ್ಮ ಇರುವಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ ನಮಗೆ. ದೃಶ್ಯ ವಿಲಕ್ಷಣ ದಿಮ್ಕುರು ಹಿಟ್ಟು ಅಂತಾರೆ. ದೃಶ್ಯದೊಳಗಿಂದ ನೋಡ್ಕೊತ ಕೂತೆ ಅಂದ್ರೆ ನಿನಗೆ ಅನುಭವಕ್ಕೆ ಬರ್ಬೇಕು. ಹೆಂಗೆ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ಇದು ದೃಶ್ಯನ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಇದು ತೋರಿಕೆನ. ಅದಕ್ಕೆ ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿದಾಗ ನಮ್ಗೆ ನಿಜವಾದ ಇರುವಿನ ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಲ್ಬೇಕಂದ್ರೆ ಮನೋವ್ಯಾಪಾರ, ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡ್ಬೇಕು ಅಂದಾಗ ಅದಕ್ಕೆ ಧೀರರ ಕೆಲಸ ಅಂತಂದ್ರೆ ಎಲ್ಲೋ ಇದರಿಂದ ವಿಮುಖ ಆಗಿ ಅಂತರ್ಮುಖ ವೃತ್ತಿಯೊಳಗೆ ಅದನ್ನು ಅನುಭವ ಮಾಡ್ಕೊಳ್ಳವ, ಬಹಿರ್ಮುಖ ವೃತ್ತಿಯೊಳಗೆ ಉದಾಸೀನ ಆಗೋದು. ಇದು ಸುಳ್ಳು ಅಂತ ತಿಳ್ಕೊಂಡು ಇದ್ರ ಮೇಗಿನ ಆಸಕ್ತಿ ತೆಗೆದು ಹಾಕಿ ಯಾವಾಗಲೂ ತನ್ನ ಇರುವಿಕೆ ಕಡೆ ಲಕ್ಷ್ಯ ಇರುತ್ತೆ. ಒಳಗಾಂತರಿಕ ಅಭ್ಯಾಸವನ್ನು ನಿಜವಾದ ಸಾಧಕ ಅಂದ್ರೆ ಇದು ಅನುಭವ ಬರ್ತದೆ. ನಾವು ಹೇಳುವ ಹೊತ್ನ್ಯಾಗಳೇ ಹೇಳೋದು ಮಾಡ್ತೀವಿ, ಬಿಡು ಪುರುಷತ್ಲೆ ಅದರಾಗ ಬೆರೆತು ಬಿಡ್ತೇವೆ ಅನಾತ್ಮ ವಿಚಾರದೊಳಗೆ. ಯಾಕೆ ಅನುಭವ ಬರುವಲ್ಲ ನಮಗೆ? ನಾನು ಇದು ಮತ್ತೆ ಸಾಧನ ಮಾಡಕ್ಕೆ ಬಲ್ಲಿ ನೀನು ನಿಜವಾಗಿ ನಿಷ್ಠೆಯಿಂದ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನೀನೇ ದೇವರಿದ್ದಿ, ಪರಬ್ರಹ್ಮ ಸ್ವರೂಪ ಇದ್ದಿ ಅನ್ನೋದನ್ನು ಹೇಳಿದಿಂದ ಅದನ್ನು ಅನುಭವ ತಗೊಂಡು ಅದನ್ನು ಖಾತ್ರಿ ಮಾಡ್ಕೊಳ್ಳೋ ಪ್ರಯತ್ನ ಯಾರು ಮಾಡುತ್ತಲ್ಲ. ನಾವು ಮರ್ತು ಬಿಡ್ತೇವೆ ಹೇಳುವ ಹೊತ್ನ್ಯಾಗ ಅಷ್ಟೇ. ಮತ್ತು ಅನಾತ್ಮ ವಿಚಾರದೊಳಗೆ ಕಾಲ ಕಳೀತು, ಅದ ಗಟ್ಟಿಯಾಕೈತಿ. ಅದಕ್ಕೆ ಇದನ್ನೆಲ್ಲ ಕೇಳಿದಿಂದ ಧ್ಯಾನ ಕುಂಡ್ರಾಕ ನೀವು ಪ್ರಯತ್ನ ಮಾಡ್ಬೇಕು ನೋಡಂತಿದ್ರ.
ಶ್ರವಣ ಏನದ ನೋಡ್ರಿ, ಅದು ಲೋಕೋತ್ತರ ಸಾಧನ. ತಿಳಿದಿಲ್ಲ ಅಂತೇಳಿ ಕೇಳೋದು ಬಿಡಬೇಡ್ರಿ. ಒಂದಿಲ್ಲ ಒಂದು ದಿನ ಇದು ನಮಗೆ ತಿಳಿದೈತಿ, ಬೇಕಾದಂಥ ಅಜ್ಞಾನ ಇದೆ ಅನ್ನೋದು. ಬೇಡಿಕೊಳ್ಳೋದ್ರಿಂದ, ಪ್ರಾರ್ಥಿಸುವುದರಿಂದ ಯಾರು ಏನನ್ನು ಪಡೆಯಲಾರು. ಇನ್ನೊಬ್ರು ಯಾರದಾರು ಬೇಡ್ಕೊಳಕ್ಕೆ ನಿಮಗೆ? ಭಿನ್ನ ಬಿಟ್ಟ ಅರಸರು ಏನುಂಟು ಕಾಣಿಸಲು ಬರಿದೆ, ತನ್ನನೇ ಪರವೆಂದು ಬಗೆಯುವುದಲ್ಲದೆ. ನಾವು ಒದರ್ಕೊಂಡದ್ದು, ಕೇಳ್ಕೊಂಡದ್ದು ತಿಳಿಬೇಕಾದ ಈಶ್ವರಿಗೆ ಇಂದ್ರಿಯಗಳದಾವನು? ಅದಕ್ಕೆ ದೇವರಿಗೆ ವ್ಯಾಪಕವಾದ ಚೈತನ್ಯಕ್ಕೆ ಯಾವ ಇಂದ್ರಿಯಗಳು ಇಲ್ಲ. ಅದಕ್ಕೆ ಯಾರನ್ನು ಕೇಳುವಂಗಿಲ್ಲ, ಒದರುವಂಗಿಲ್ಲ. ಸುಮ್ಮನೆ ನಮ್ಮೊಳಗೆ ನಾವು ನೋಡ್ಕೊಳ್ಳೋ ಕೆಲಸದ ನೋಡ್ರಿ. ನೀ ಅನ್ಯವಾಗಿ ಐತಿ, ಅದು ಕೊಡ್ತೈತಿ, ಇದು ಕೊಡ್ತೈತಿ, ಸುಳ್ಳು. ಅದೆಲ್ಲ ವ್ಯರ್ಥ ವ್ಯಾಳೆ ಕಳೆದಂಗೆ. ಏನು ಸಾಮಾನ್ಯವಾಗಿ ಋಷಿಮುನಿಗಳ ಆಶ್ರಮ ಇರೋದು ಹೊಡಿ ದಂಡಿ ಗುಡ್ಡದ ಪ್ರದೇಶ ಅಂತಲ್ಲಿ ಅದಾವು. ನಿರ್ಜನ ಪ್ರದೇಶದೊಳಗೆ ಹೆಚ್ಚಾಗಿ ಆಶ್ರಮಗಳನ್ನು ಮಾಡ್ಕೊಂಡಾರು. ಅಪ್ಪ ಅವರು ಏನು ನಾವು ಅನುಷ್ಠಾನಕ್ಕೆ ಕೊಡ್ತೇನೆ, ಹೊರಗೆ ಬಂದಿಂದ ಆ ಸಂದೇಶ ಕೊಡ್ತೇನೆ, ಈ ಸಂದೇಶ ಕೊಡ್ತೇನೆ ಅಂತ ಯಾರಿಗೂ ಹೇಳಿಲ್ಲ. ನಾವು ಮುಂದಿರ್ತ ಇನ್ನು ಅನುಷ್ಠಾನಕ್ಕೆ ಕೊಡೋರ್ದಾರಪ್ಪ ಇವರು ಸ್ವಾಮಿಗಳು ಅಂತೇಳಿ ಇದನ್ನು ಪ್ರಕಟಣೆ ಕೊಡ್ತೇವೆ. ಅದು ಇಷ್ಟು ದಿನ ಅನುಷ್ಠಾನಕ್ಕೆ ಕೊಡ್ತಾರೆ ಇವರು ಅಂತೇಳಿ. ಹೊರಗೆ ಬಂದಿಂದ ಸಂದೇಶ ಕೊಡ್ತಾರೆ ಇವರು ಅಂತ. ಎದರ ಸಂದೇಶ ಕೊಡ್ತೀರಿ? ನಿನಗೆ ಅನುಭವಕ್ಕೆ ಬಂದಾಗಲ್ಲ ನೀ ಕೊಡೋದು. ನಿನಗೆ ಬರ್ಬೇಕಲ್ಲ ನಿಜವಾದ ಇರುವಿನ ಅನುಭವ. ಸಮಾಧಿ ಹತ್ತಬೇಕಲ್ಲ. ಸಮಾಧಿ ಹತ್ತಬೇಕಾದ್ರೆ ಹತ್ತಿದವ ಮಾರ್ಗದರ್ಶನ ಮಾಡ್ತಾನೆ. ಈ ಜೀವಿಗಳು ಹೊಂದಲಿ ನಿಜವನ್ನ ತಿಳ್ಕೊಳ್ಳಿ ಅಂತ ಕಳಕಳಿಯಿಂದ ನಾವು ಒಪ್ಪೋದು ಮಾಡ್ತಾನೆ. ನಿಜವಾಗಿ ಅವನ ಕೆಲಸ ಮುಗಿದಿರ್ತೈತಿ, ಮಾಡಬೇಕಾದಂಥದ್ದು ಏನೂ ಇರೋದಿಲ್ಲ. ನಾವ್ಯಾರು ನಾವಲ್ಲದ್ದು ಯಾವುದು ವಿಚಾರ ಮಾಡಿ ನಾವಲ್ಲದ ಸಂಬಂಧ ತಪ್ಪಿಸ್ಕೊಂಡಿರೋ ಪ್ರಯತ್ನ ಮಾಡ್ಬೇಕಾಗಿತ್ತು ನೋಡಿ. ಇದಕ್ಕಾಗಿ ಅದೆಲ್ಲ ಹೇಳೋದು ಕೇಳೋದು ಎಲ್ಲ ನಾವಲ್ಲದ್ದು ಯಾವುದು, ನಾನು ಯಾರು. ಯಾವಾಗಲೂ ಇದ್ದದ್ದು ನಾನು, ನಡಬರ್ಕ್ ಬಂದದ್ದು ನಾನು ಅಂತ. ನಾವು ನಡಬರ್ಕ್ ಬಂದ ವಸ್ತುಗಳೇ ನಾನು ಅಂತ ತಿಳ್ಕೊಂಡೇವೆ. ಅವು ಅಲ್ಲದ್ದನ್ನು ಹಿಡ್ಕೊಂಡು ಕುಂತೀವಿ. ನೀನು ಯಾರು? ನಿಜವಾದ ನೀನು ಯಾರು? ಅದ್ರ ಕಡೆಲ್ಲ ಅದನ್ನು ಪರೀಕ್ಷೆ ಮಾಡದ ನಿಜವಾದ ನಾನು ಯಾರು, ಇದ್ರೊಳಗೆ ಯಾವುದು ನಾನು ಯಾವುದು ನಾನು, ಅದನ್ನು ಪರೀಕ್ಷೆ ಮಾಡದ ಹೊರತು ಇದನ್ನು ಅನುಭವ ಮಾಡ್ಕೊಳಕ್ಕೆ ಆಗೋದೇ ಇಲ್ಲ ನಾವು. ಅದಕ್ಕೆ ವಿವೇಕದ ಸನ್ನೆ ಬೆರೆಸಿ ನೋಡು. ಸದಾ ಇದು ಅಭ್ಯಾಸ ನಡಿಬೇಕು. ವಿವೇಕವಂತರಾದರೆ ಇದ್ರ ಅನುಭವಕ್ಕೆ ಬರ್ತದೆ ನಾವು. ವಿವೇಕ ಸೊಡ್ಲತೆ ಆತಂದ್ರೆ ಮತ್ತು ಅಜ್ಞಾನ ಮುಸಿಕ್ತಂದ್ರೆ ಮತ್ತು ವ್ಯಾಮೋಹಕ್ಕೆ ಬೀಳ್ತೀನಿ ಅಂತ. ಎಂಥವನನ್ನಾದರೂ ತೆಗೆದುಕೊಂಡು ಬಲಿಗೆ ಹಾಕ್ತೈತೆ ಅದು ವಿಷಯದ ವ್ಯಾಮೋಹ. ಅದಕ್ಕೆ ವಿರತಿ ಸಂಪತ್ತನ ಸಂಪತ್ತಂದರು. ಇನ್ನುಳಿದ ಸಂಪತ್ತಿ ಏನು ಮಾಡೋದು? ಎಷ್ಟು ಗಳಿಸಿದ್ರೆ ಏನಾಗ್ಬೇಕು? ಇಲ್ಲ, ವ್ಯರ್ಥ. ನಿನ್ನ ನಿಜವನ್ನು ತಿಳಿಯುವುದರಿಂದ ಆಗುವಷ್ಟು ಲಾಭ ಬಾಕಿ ಜಗತ್ತಿನ ಯಾವ ವಸ್ತುಗಳನ್ನು ತಿಳಿದ್ರೂ ಲಾಭ ಇಲ್ಲ. ನಿನಗೆ ಅನಾತ್ಮದ ಬಗ್ಗೆ ನೀವು ಎಷ್ಟೇ ತಿಳುವಳಿಕೆ ಮಾಡಿಕೊಂಡ್ರು ಅದು ಜ್ಞಾನ ಅಲ್ಲ. ಜ್ಞಾನ ಅಂದರೆ ತನ್ನನ್ನು ತಿಳಿಯುವುದ ಜ್ಞಾನ ಹೊರತು ಅನ್ಯ ವಸ್ತುಗಳು ಹಿಂದಾಗುವುದು ಹೇಳುವುದು, ಮುಂದಾಗುವುದು ಹೇಳುವುದು, ಇನ್ನೊಬ್ಬರು ಮನಸ್ಸಿನಿಂದ ಹೇಳುವುದು ಅದು ಯಾವುದು ಜ್ಞಾನ ಅಲ್ಲ. ತನ್ನ ನಿಜದ ಸ್ವರೂಪವನ್ನು ನಾನೇ ಸಚ್ಚಿದಾನಂದ ಸ್ವರೂಪ ನಿತ್ಯ ತಿಳ್ಕೋದ ಜ್ಞಾನ, ನಿಜವಾದ ಜ್ಞಾನ, ಆತ್ಮಜ್ಞಾನ. ಅದಕ್ಕಾಗಿ ಅದರ ಪ್ರಾಪ್ತಿಗಾಗಿ ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಗಿ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೋಬೇಕು. ಇಲ್ಲಾಂದ್ರೆ ವ್ಯರ್ಥ ಹೋಗೈತಿ. ಪಶು ಪಕ್ಷಿಗಳ ಗತಿ ಜೀವನ ಸಾಗಿಸಿದೀವಿ ಅಂದ್ರೆ ನಮ್ಮ ಜೀವನ ಎತ್ತಾಗಿ ಹೊಂಟಿದ್ ನೋಡ್ಕೋರಿ. ಹೆಂಗೆ ನಡೆದೈತಿ ನಮ್ಮ ಜೀವನ? ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನದ ಅಭ್ಯಾಸದಾಗ ಯಾರು ತೊಡಗ್ಯಾವ? ನಿತ್ಯ ನಾವು ಅದರ ಅಭ್ಯಾಸ ಮಾಡಬೇಕು ಅಂತ ವೇದಗಳು ಸಾರ್ತಾವ. ಬಿಟ್ಟು ಬಿಡದೆ
ಅದ್ರ ಬಗ್ಗೆ ಯಾರ್ದು ಇದೆ ಲೈವಿಂಗ್ ಅಲ್ಲಿ ಬಂದಾಗಷ್ಟೇ, ತಿಂಗಳಿಗೊಮ್ಮೆ ಹುಣ್ಣಿಗೊಮ್ಮೆ ಬಂದ್ರದು ಏನು ಕೆಲಸ. ಈ ಮುಂಜಾನೆ ಸಂಜೆ ಮಟ್ಟ ಅವ್ಯಾಹತವಾಗಿ ಕೇಳ್ಕೊಂತ ಇದ್ರೆ ಉಳಿವಲ್ದು, ಇನ್ನು ಬಿಟ್ಟರೆ ಹೊಳಿತೈತೆ ನನಗೆ. ಅದಕ್ಕೆ ಸಾಧನೆ ಒಳಗೆ ಸಡಿಲತೆ ಮಾಡಬಾರ್ದು, ನಿರಂತರವಾಗಿ ನಡಿಬೇಕು ಆತ್ಮಚಿಂತನದ ಅಭ್ಯಾಸ. ಅದು ತನ್ನಿಂದ ತಾನ ಬದಲಾವಣೆ ಹಾಕೋಂತ ಹೋಗ್ತದೆ. ಎಲ್ಲರಿಗೂ ಬೇಕಾದಂಥ ಅಜ್ಞಾನ ಅದನ್ನು ಅಲ್ಲಿ ಪರಿವರ್ತನೆಯನ್ನು ಉಂಟು ಮಾಡ್ತದೆ ಶ್ರವಣ ಅನ್ನುವಂಥದ್ದು. ಅದಕ್ಕೆ ಅದನ್ನು ಕೇಳೋದು ಬಿಡಬೇಡ, ತಿಳಿದೇ ಇರಲಿ. ಶ್ರವಣಕ್ಕೆ ಬಹಳ ನಾವು ಮಹತ್ವ ಕೊಡಬೇಕು. ಎಲ್ಲವೂ ಹೋಗಲಿ, ಇದರ ಬಗ್ಗೆ ಒಂದು ಮಾಹಿತಿ ಮಾಡ್ಕೊ, ನಿನ್ನ ಬಗ್ಗೆ ನೀನು ಯಾರು, ನಿನ್ನ ನಿಜ ಸ್ವರೂಪ ಅನ್ನೋದು. ನಾನಾ ದೇವರಿದ್ದೇನೋ ತಿಳುವಳಿಕೆ ಮಾಡ್ಕೊಂಡ್ರೆ ಏನು ಅದಕ್ಕೆ ಮಹತ್ವ ಉಳಿದಿಲ್ಲ, ಹುಡುಕಿದ್ದಕ್ಕೆಲ್ಲ. ಈ ಜಗತ್ತಿನ ಚರಟನ್ನು ಹೊತ್ನಾಗ ಜಗತ್ತಿನ ಸಾಮಾನು ತಗೊಂಡು ಏನು ಮಾಡೋ ಅವಶ್ಯಕತೆ ಬರುವುದನೇ ಇಲ್ಲ. ಇದರ ಅನುಭವ ನಿನಗೊಮ್ಮೆ ಆತಂತ. ಅದಕ್ಕೆ ಮೊದಲು ಈ ಕೆಲಸ, ಎಲ್ಲ ಕೆಲಸ ಬಿಟ್ಟಾದ್ರೂ ಮೊದಲು ಇದನ್ನು ಮಾಡ್ಕೊ. ಇನ್ನೂ ಭಾಳ ದಿನ ಬದುಕ್ತೇನೆ ಅಂತ ತಿಳ್ಕೊಂಡು ಅದನ್ನು ಹಿಂದಕ್ಕೆ ಹಾಕು. ಮಾಡೋದ್ನಳ ಅದನ್ನು. ಈ ಸದ್ದ ಹೊಕ್ಕತಿ ಈ ಶರೀರ ನೇಮದ್ದಲ್ಲ ಅಂತ ತಡ ಮಾಡಕ್ಕೆ ಹೋಗೋಣ. ತಳುವುದೇ ಮಾಡ್ಬೋದು ಭವಹರಣ. ಇನ್ನೊಮ್ಮೆ ಈ ಭಾವಕ್ಕೆ ಬರದಂಗೆ ಅಜ್ಞಾನವನ್ನು ನಾಶ ಮಾಡ್ಕೋ, ವಾಸನೆಗಳನ್ನು ನಾಶ ಮಾಡ್ಕೋ. ನಿನ್ನ ಬಗ್ಗೆ ಯಥಾರ್ಥ ಜ್ಞಾನ ಮಾಡ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡೋದು, ಇದು ಅಧ್ಯಾತ್ಮದ ವ್ಯವಸಾಯ. ಇದೇ ಕಾಯಕ ನಾವು ಮಾಡಬೇಕಾಗಿತ್ತು. ದುಃಖದಿಂದ ಬಿಡುಗಡೆ ಹೊಂದುವಂಥ ಕಾಯಕ ಅಂದ್ರೆ ಇದು ಒಂದ. ಬಾಕಿ ಬರೀ ಹೊಟ್ಟೆ ತುಂಬಿಕೊಳ್ಳೋ ಕಾಯಕ ಮಾಡೋದ್ರಿಂದ ಸಂಕಟ ನೀನು ಹೋಗೋದು. ನಾವು ಅಷ್ಟೇ ಮಾಡೇವಿ, ಇಷ್ಟು ಜನ್ಮ ಹುಟ್ಟಿ ಬಂದರು ಬರೀ ಹೊಟ್ಟೆ ತುಂಬಿಕೊಳ್ಳೋ ಕಾಯಕ ಮಾಡಿ. ನೆತ್ತಿ ತುಂಬಿಕೊಳ್ಳೋ ಕಾಯಕ ನಾನು ಯಾರದು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಬ್ಬರು ಪ್ರಯತ್ನ ಮಾಡೋದು ಮತ್ತು ಮರ್ತು ಬಿಡ್ತೇವೆ ಅಜ್ಞಾನದೊಳಗೆ. ಅದಕ್ಕೆ ಮೊದಲು ಎಚ್ಚರ ಆಗ್ರಿಪ್ಪ, ಇನ್ನು ಮರಿಬೇಡ್ರಿ. ಇನ್ನು ಇಷ್ಟು ದಿನ ಮಾಡಿದ್ದೆಲ್ಲ ಪಶ್ಚಾತ್ತಾಪ ಮರ್ತು ಕುಂತೇವಿ. ಈಗ ಅನುಲಿ ಉಣ್ಣಾಕತ್ತೇವಿ. ಇದು ಒಂದು ಚಾನ್ಸ್ ಮತ್ತೆ ಸಿಕ್ಕೈತಿ. ಇದನ್ನು ಮತ್ತೆ ಸರಿಯಾಗಿ ಲಾಭ ಮಾಡ್ಕೊಳ್ಳಿಲ್ಲ ದೊಡ್ಡ ಹಾನಿ ಅನುಭವಿಸ್ಬೇಕು. ಇಂಥ ಜನ್ಮ ನಿನಗೆ ಸಿಗ್ಬೇಕಿಲ್ಲ, ಮಾರ್ಗದರ್ಶಕರು ಎಲ್ಲಿ ಸಿಗ್ಬೇಕು. ಈಗ ಇದನ್ನು ಲಾಭ ಮಾಡ್ಕೊ. ಇದನ್ನು ಮುಕ್ತಿ ಇಚ್ಛೆ ಮಾಡಿ. ಎಂದೂ ಇದ್ರ ಇಚ್ಛೆ ಮಾಡಕ್ ಬೇಡ. ತೂರಿಡುವಂಥ ಜಗತ್ತಿನ ವಸ್ತುಗಳ ಇಚ್ಛೆಯನ್ನು ಮಾಡಕ್ ಬೇಡ. ಅವುಗಳ ಇಚ್ಛೆ ಮಾಡಿದಂದ್ರೆ ಮತ್ತೆ ನೀನು ಬಿದ್ದಿ ಸಂಸಾರ, ಇಚ್ಛೆಯೇ ಸಂಸಾರ. ಅದು ಇಲ್ಲದಿರುವುದೇ ನಿರ್ವಾಣವು. ಇಲ್ದಂಗೆ ಮಾಡ್ಕೊ, ಇಚ್ಛೆಗಳನ್ನು ಇಲ್ದಂಗೆ ಮಾಡ್ಬೇಕಂದ್ರೆ ಅದಕ್ಕೆ ನೀನು ಯಾರಿದ್ದೇನೋ ಅಂತ ಅನುಭವ ನಾವು ಮಾಡ್ಕೋಬೇಕು. ಆ ಸಾಧನೆಯೊಳಗೆ ತೊಡಗಿ ನಾನೇ ಆ ಆನಂದ ಸ್ವರೂಪ ಇದ್ದೇನೆ ಅನ್ನೋ ಅನುಭವ ಮಾಡಿಕೊಂಡಾಗ ನಾನೇ ಆನಂದ ಸ್ವರೂಪ ಇದ್ದೇನೆ ಅನ್ನೋವಾಗ ಯಾವ ಇಚ್ಛಾನೂ ಉಂಟಾಗುವುದಿಲ್ಲ. ಅದನ್ನು ನಾವು ಮಾಡ್ಕೋಬೇಕಾಗಿದ್ದ ಕೆಲಸ. ನಾನು ಯಾರಿದ್ದೇನೆ ಅನ್ನೋದು ನನಗೆ ಅನುಭವಕ್ಕೆ ಬಂದಾಗ ವಾಸನೆಗಳು ಎಳ್ಳಷ್ಟು ಉಳಿದ್ರು ಅವಶ್ಯಕತೆ ಇಲ್ಲ. ಏನು ಹೊರಗಿನ ಬಹಿರ್ಮುಖ ವೃತ್ತಿ ಏನು ಬಿತ್ತಂದ್ರೆ ಮನಸ್ಸು ಈ ಒಳಗಿನ ಸ್ಥಿತಿಯನ್ನೆಲ್ಲ ಕೆಡಿಸ್ಬಿಟ್ಟು ಸಮಾಧಾನವನ್ನು ಕೆಡಿಸಿಬಿಡ್ಬೇಕು. ಅದಕ್ಕೆ ಇಂದ್ರಿಯಗಳ ಮಜಾಕನ ಮಹತ್ವ ಕೊಡ್ಕೊಂಡ್ಬಿಡ್ತೀನಿ. ಜೀವನ ಅಂದ್ರೆ ಅದ ಅಂತ ತಿಳ್ಕೊಂಡ್ಕೊತೀನಿ. ಅದರಿಂದ ಎಳ್ಳಟ್ಟು ಲಾಭ ಇಲ್ಲ. ಬೇಕಾದಷ್ಟು ಜನ್ಮ ಹುಟ್ಟಿ ಬಂದ ಹೊರಮುಖ ವೃತ್ತಿ ಒಳಗೆ ನೀ ಇದನ್ನು ಹುಡುಕಿದ್ರೆ ಅದು ಸಿಗೋದೂ ಇಲ್ಲ. ಅದಕ್ಕೆ ಒಳಗೆ ಆಂತರಿಕವಾಗಿ ಅಭ್ಯಾಸ, ಅನುಭವಗಳ ಮುಖಾಂತರ ಅದನ್ನು ಕೇಳೋದು. ನಿನಗೆ ಹೊಳಿಲಿಲ್ಲ ಅಂದರೆ ಅವರು ಹೇಳಿದ ಪ್ರಕಾರ ಅವರ ಮಾತಿನಲ್ಲಿ ಶ್ರದ್ಧೆ ಇಟ್ಕೊಂಡು ಅನುಭವ ತಗೊಳ್ಳೋ ಪ್ರಯತ್ನವನ್ನು ಮಾಡು. ಅಂದ್ರೆ ನಿನಗೆ ಅದು ಲಭಿಸ್ತದೆ. ಸ್ವಂತ ವಿಚಾರ ಮಾಡೋ ಪ್ರಜ್ಞೆ ಬೇಕಲ್ಲ ನಿನಗೆ. ಸ್ವಂತ ವಿಚಾರ ಮಾಡೋ ಪ್ರಜ್ಞೆ ನಿನಗೆ ಎಲ್ಲಿ ತನಕ ಬರೋದಿಲ್ಲ, ಅಲ್ಲಿ ತನಕ ಇದು ಅನುಭವಕ್ಕೆ ಬರೋದೂ ಇಲ್ಲ. ಅದಕ್ಕೆ ಮೊದಲು ನಾವು ಸ್ವತಃ ನಾವು ಇದಕ್ಕೆ ವಿಚಾರ ಮಾಡಬೇಕು. ನಮ್ಮ ಸೊಂಡಿನ ಹಚ್ಬೇಕಂತ ಹೇಳ್ಯಾರ, ನೀರೊಡಿಕೆ ಹೋಗ್ಬೇಕಾದ್ರೆ ನಮ್ಮ ಸೊಂಡಿನ ಹಚ್ಬೇಕು. ಇನ್ನೊಬ್ಬರು ಸೊಂಡಿಲಿ ನೀರೊಡಿಕೆ ನೀರು ಕುಡಿಯೋಕೆ ಆಗೋಲ್ಲ ನಮ್ಗೆ. ಅದಕ್ಕೆ ಸ್ವಂತ ಪ್ರಜ್ಞೆ ನಾವು ಎಷ್ಟು ದಿನಪ್ಪ ಇನ್ನೊಬ್ಬರ ಕಡೆಯಿಂದ ಹೇಳಿಸ್ಬೋದು. ನೀನು ಸ್ವತಃ ನೀ ಯಾವಾಗ ವಿಚಾರ ಮಾಡೋದಿಲ್ಲ, ವಿಚಾರ ಮಾಡೋ ಸಾಮರ್ಥ್ಯ ನಿನಗೆ ಬರೋದಿಲ್ಲ, ಅಲ್ಲಿ ತನಕ ನಿನಗೆ ಇದನ್ನು ಹೊಂದಕ್ಕಾಗೋದು. ಹಿಂಗೆ ಕೇಳ್ಕೊಂತ ನಮ್ಮಲ್ಲಿ ಸ್ವಂತ ಪ್ರಜ್ಞೆ ಜಾಗೃತ ಆಗ್ಬೇಕು ನೋಡಿ. ಅವಾಗ ಸ್ವಂತ ನಾವು ಮನನ ನಿಧಿಧ್ಯಾಸನ ಮಾಡ್ಕೊಂತ ಹೋದಾಗ ಅದು ಗಟ್ಟಿ ಆಕೈತಿ. ಬರೀ ಕಲಿಸಿದ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿನ ಇರ್ತೈತಿ, ಹೇಳುವಾಗ ಅಷ್ಟೇ ಚೆಂದ ಹಾಕ್ತೀವಿ. ಮತ್ತು ಸ್ವಂತ ವಿಚಾರ ಮಾಡುವಂಥ ಇದು ಬೇಕಲ್ಲ ನಮ್ಮಲ್ಲಿ, ಅದು ನಮ್ಮಲ್ಲಿ ತಯಾರಾಗಬೇಕು ನೋಡ್ರಿ. ಅದು ಎಲ್ಲಿ ಮಠ ಸ್ವಂತ ನಮಗೆ ವಿಚಾರ ಮಾಡೋ ಶಕ್ತಿ ನಮಗೆ ಬರೋದಿಲ್ಲ, ಅಲ್ಲಿ ತನಕ ನಮಗೆ ಇದರ
ಇದರಿಂದ ಹೊರಗಕ್ಕೆ ಸಾಧ್ಯ ಇಲ್ಲ ನಾವು. ಅದಕ್ಕೆ ನಾವ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ಇನ್ನೊಬ್ಬರು ದಾರಿ ತೋರಿಸ್ತಾರ, ಹೌದಿಲ್ಲ? ದಾರಿ ತೋರಿಸಿದ್ರೆ ನಾವು ಅದನ್ನು ನಾವ ಪ್ರಯತ್ನ ಮಾಡಿ. ಈಸಾಕ್ ಕಲಿಸೋರು ಇಲ್ಲಿ ಮಠ ಕಲಿಸ್ತಾರ್ರಿ, ಕಲಿಸೋ ಕ್ರಮ ಇಲ್ಲಿ ಮಠ ಇಲ್ಲಿ ಮಠ. ಸ್ವತಃ ನಾವು ಅದನ್ನು ಪ್ರಯತ್ನ ಮಾಡ್ಬೇಕಿಲ್ಲ. ಅಂದಾಗ ನಮಗೆ ಇದನ್ನು ಪಾರಾಗಕ್ಕೆ ಬರ್ತೈತಿ. ಇಲ್ಲಾಂದ್ರೆ ಮುಳುಗಿ ಬಿಡ್ತೇವೆ, ಹೌದಿಲ್ಲ? ಮತ್ತು ಅಜ್ಞಾನದೊಳಗೆ ಮುಳುಗಿ ಬಿಡ್ತೇವೆ. ಅವ್ರು ಹೇಳೋದಷ್ಟೇ ಕಲಿಸಿದ ಮಾತು ಎಷ್ಟಿರ್ತಾವ ಮತ್ತು ಅಜ್ಞಾನದೊಳಗೆ ಬೀಳ್ತೇವೆ. ಅದಕ್ಕೆ ನಮಗೆ ಯಾಕಾಗೋದು ಅಂದ್ರೆ ಸ್ವಂತ ನಾವು ವಿಚಾರ ಮಾಡೋ ಪ್ರಯತ್ನ ಮಾಡ್ಬೇಕು. ಇದಕ್ಕೆ ಸ್ವಂತ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಜಾಗೃತ ಆಗ್ಬೇಕಾತಂದ್ರೆ ಅದಕ್ಕೆ ನಾವು ಸ್ವತಃ ಪ್ರಯತ್ನ ಬೇಕು. ಅದಕ್ಕೆ ಸಂಘ ಬೇಕು, ಅದಕ್ಕೆ ಸ್ವತಃ ಪ್ರಯತ್ನನೂ ಬೇಕು. ಅಂದ್ರೆ ಆ ಸಂಘದ ಲಾಭ ತಗೊಂಡಂಗೈತಿ. ಎಲ್ಲ ನೀನ ಅಂತಂದ್ರೆ ಯಾಕ್ರಿ? ಎಲ್ಲ ನೀನಪ್ಪ ಅಂತಂದ್ರೆ ಸ್ವತಃ ನೀ ಪ್ರಯತ್ನ ಬೇಕು ಅದಕ್ಕೆ. ಇಲ್ಲ ಅಂದ್ರೆ ಆಗೋದಿಲ್ಲ. ಅದು ಎಲ್ಲರಲ್ಲಿ ಐತೆ, ಅದು ಜಾಗೃತಗೊಳಿಸ್ಬೇಕಾದ್ರೆ ಮೂರನೇ ಕಣ್ಣು ತೆಗಿ, ಅದನ್ನು ವಿವೇಕದ ಸನ್ನೆ ಎರಿಸಿ ನೋಡು ಅಂದರು. ಅದನ್ನು ಜಾಗೃತಗೊಳಿಸಿ ನಿರಂತರ ಸತ್ಸಂಗದಿಂದ ಮೂರನೇ ಕಣ್ಣು ನಮ್ಮಲ್ಲಿ ಜಾಗೃತ ಆಕೈತಿ. ಅವಾಗ ನಮ್ಗೆ ಇದು ಅನುಭವ ಬರ್ತೈತಿ ನೋಡ್ರಿ. ಬಿಡೋಣ. ಹಲೋ, ಹೇಳ್ರಿ ಹನುಮಂತನ. 12 ಸುಮಾರು ಬರ್ತೇವೆ. ಫೋನ್ ಹಚ್ಚಿದ್ದು ನಾನು, ಬರ್ತೇನೆ ತಗೋ. 12 ಬರ್ರಿ.